ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ. ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕ 3 ಪ್ರಪನ್ನ ಪಾರಿಜಾತಾಯ ಎನ್ನುವ ಶ್ಲೋಕದ ಮನನ ಕ್ರಿಯೆಯನ್ನ ಪ್ರಾರಂಭಿಸೋಣ. ಇಲ್ಲಿ ನಿಮ್ಗೆ ಕಾಣ್ತಾ ಇರೋದು 55 ಪ್ರಶ್ನೆಗಳು ಇದೆ. ಇದರ ಕುರಿತಾಗಿ ನಾವು ಮನನವನ್ನ ಮಾಡೋಣ. ಮೊದಲನೇದಾಗಿ ಶರಣಾಗತಿ ಎಂದರೆ ಏನು ಅನ್ನೋದನ್ನ ತೆಗೆದುಕೊಳ್ಳೋಣ. ಆಮ್, ಲಕ್ಷ್ಮೀಜಿ, ಮೊದಲನೇದಾಗಿ ಹಾ ನೀವು ಕಾಣ್ತಾ ಇದ್ದೀರಾ. ಶರಣಾಗತಿ ಅಂದ್ರೆ ಏನೋ, ನಿಮ್ಮ ಅನಿಸಿಕೆ ಏನೋ ಹಂಚ್ಕೊಳ್ಳಿ. ಹ್ಮ್. ಈಗ ಶರಣಾಗತಿ ಅಂತ ಹೇಳಿದ್ರ ಈಗ ನೋಡ್ರಿ ನೀವೆಲ್ಲಾ ದೊಡ್ಡವರು ಇಲ್ಲೇ ಎಷ್ಟೋ ಟೀಚರ್ ಭಗವದ್ಗೀತಾ ಟೀಚರ್ ಅವ್ರೆಲ್ಲಾ ಬಂದಾರ, ಆದ್ರೂ ಎಲ್ಲಾರು ಅವ್ರ ನಮಗ್ ನಮಸ್ಕಾರ ಅಂತಂದ್ ಹೇಳ್ತಾರಮ್ಮ. ನೋಡ್ರಿ ಎಷ್ಟು ದೊಡ್ಡ ಗುಣ ಕಾಣಿಸ್ತೈತಿ ಅಂತ ಹೇಳಿ ನನಗ ಅನಸ್ತೈತ್ರಿ. ಈಗ ಎಲ್ಲಾರು ಕೈ ಎತ್ತಿ ಎಷ್ಟ್ ಚೆನ್ನಾಗ ನಮ್ದು ಧಾರವಾಡ ಸೈಡ್ ಎಲ್ಲಾ ಅಂತಾರ್ರಿ ಶರಣ್ರಿ ಅಪ್ಪ ಅಂತಂದ್ ಹೇಳಿ, ಅಂದ್ರ ನಮಸ್ಕಾರ ಅಂತಂದ್ ಹೇಳಿ ಎಲ್ಲಾರೊಳಗು ಶ್ರೀಕೃಷ್ಣ ಅದಾನ ಅನ್ನೋದನ್ನ ಅದು ತೋರ್ಸ್ಕೊಡ್ತೈತ್ರಿ ನಮಗ. ಈಗ ಶರಣ್ ಅಂತಂದ್ ಹೇಳಿದ್ರ ಭಕ್ತರ ಅಂತಂದ್ ಹೇಳಿ ಒಂದ್ ಅರ್ಥ ಆಗ್ತೈತಿ ಅಮ್ಮ. ನಾವ್ ನಮಸ್ಕಾರ ಮಾಡಿದಾಗ ಅವ್ರಿಗ್ ನಾವ್ ಭಕ್ತರಾದ್ವಿ ಅಂತಂದ್ ಹೇಳಿ, ಅದು ಭಕ್ತರೊಳಗು ಬ್ಯಾರೆ ಬ್ಯಾರೆ ಇರ್ತಾರ್ರಿ. ಒಬ್ರು ಏನೋ ಬೇಕು ಅಂತ ಕೇಳ್ಕೊಳಕ್ ಬಂದಿರ್ತಾರ ಶ್ರೀಕೃಷ್ಣನ್ ಹತ್ರ. ಇನ್ನೊಬ್ರು ಆಮ್ ಎಲ್ಲಾರ್ಗು ಶ್ರೀಕೃಷ್ಣ ಒಂದ ನಮ್ನಿ ಇರ್ತಾರ್ರಿ, ಅವ್ರು ಯಾವ್ದು ಭೇದ ಭಾವ ಇರಂಗಿಲ್ಲ. ಇನ್ನೊಬ್ರು ಪೂರಾ ಅವ್ರಿಗ ಪೂರಾ ಜ್ಞಾನ, ಪೂರಾ ನೀನ ನಾನು ನಾನ ನೀನು ಅಂತಂದ್ ಹೇಳ್ತಾರಲ್ರಿ, ಹಂಗ್ ಪೂರಾ ಜ್ಞಾನ ತಿಳ್ಕೊಂಡಿರ್ತಾರ್ರಿ. ನೀ ನನ್ನೊಳಗ ಅದಿ ಅನ್ನೋದು ದೃಢ ಸಂಕಲ್ಪ ಅಂತಂದ್ ಹೇಳ್ತಾರಲ್ರಿ. ಅವ್ರು ಇರೋರ್ಗೆ ಹೆಚ್ಚಿಂದು ಶರಣ ಶ್ರೀಕೃಷ್ಣ ಹೆಚ್ಚ್ ಇರ್ತಾರ ಅಂತಂದ್ ಹೇಳಿ ನನಗ ಅನಸ್ತೈತಿ ಅಮ್ಮ. ಈಗ ನೋಡ್ರಿ ನಾವ್ ಭಗವದ್ಗೀತಾ ಕ್ಲಾಸಿಗೆ ಇಷ್ಟೆಲ್ಲಾ ಬರ್ತೇವಲ್ಲ, ನಾವ್ ಎಲ್ಲಾರೊಳಗು ಶ್ರೀಕೃಷ್ಣನ್ನ ಕಾಣ್ತೇವ್ರಿ. ದೊಡ್ಡೋರ್ ಇರ್ಬೋದು, ಸಣ್ಣವ್ರ ಇರ್ಬೋದು, ಎಲ್ಲರಿಗೂ ಆತರ ನಾವು ನಿಮ್ಮೊಳಗ್ ನಾನ್ ಶ್ರೀಕೃಷ್ಣನ್ ಕಾಣ್ತಾ ಅದೇನಿ ಅಂತಂದ್ ಯಾವಾಗ್ ನಾವು ಮನಸ್ಫೂರ್ತಿಯಾಗಿ ಒಪ್ಕೊಂತೇವ ಅವಾಗ ನಾವ್ ಶರಣ ಆದಂಗ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಧನ್ಯವಾದ ರೀ. ಚೆನ್ನಾಗಿ ಹೇಳಿದಿರ. ಹಾಗೆ ಜೊತೆಗೆ ನಮ್ಮಲ್ಲಿ ನೀವು ಹೇಳಿದ ಹಾಗೇನೆ ಆ, ಏನು ಅಂದ್ರೆ ನಮ್ಮ ಒಂದು ಈಗೋ, ಅಹಂ ಅನ್ನೋದನ್ನ ನಾವು ಬಿಟ್ಕೊಟ್ಬಿಡ್ಬೇಕು. ಅಹಂ ಅನ್ನೋದು ಇಲ್ಲವಾಗ್ಬೇಕು. ಆವಾಗ ಭಗವಂತನಲ್ಲಿ ನಾವು ಶರಣಾಗ್ತೀವಿ. ಆವಾಗ ಜೀವಾತ್ಮ ಪರಮಾತ್ಮ ಒಂದಾಗೋದಕ್ಕೆ ಸಾಧ್ಯ. ಅಹಂ ಅನ್ನನ ಬಿಡೋದೇ ನಮ್ಮ ಇವಾಗ ಸಾಧನೆಯ ಆ, ಮಾರ್ಗ. ನಾವು ಕೊನೆಯದಾಗಿ ಪರಮಾತ್ಮನಲ್ಲಿ ಒಂದಾಗುವುದೇ, ಒಂದೇ ಆಗಿದೀವಿ, ಆದ್ರೆ ನಾವು ಅಜ್ಞಾನದಿಂದ ಬೇರೆ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಈ ಅಹಂಕಾರ, ಅಹಂ ಅನ್ನೋದನ್ನ ನಾವು ಹೋಗಿಸ್ಕೊಳ್ಬೇಕು. ಯಾವಾಗ ಅಹಂ ಅನ್ನೋದು ಹೋಗುತ್ತೋ ಆವಾಗ ನಮಗೆ ಗುರುಗಳ ಒಂದು ಜ್ಞಾನ ನಮಗೆ ಒದಗಿ ಬರುತ್ತೆ. ಹಾಗಾಗಿ ಸಾಧನೆಯ ಮಾರ್ಗ ತೆರೆದುಕೊಳ್ಳುತ್ತೆ, ಜ್ಞಾನ ಅನ್ನೋದು ಹರಿದು ಬರುತ್ತೆ. ಈ ಶರಣಾಗತಿ ಒಂದು ಮುಖ್ಯ ತಿರುವು. ನಾನು ಒಂದ್ ಮಾತು ಹೇಳ್ಬೋದಾ ಅದ್ರ ಬಗ್ಗೆ? ಖಂಡಿತ ಹೇಳಿ ಮೇಡಮ್. ಈಗ ನಾವು ಶರಣಾಗತಿ ಅಂದ್ರೆ ನಾವು ಪೂರ್ಣವಾಗಿ ವಿಶ್ವಾಸ ಇಟ್ಟಿರೋದು ಅಂತ ಒಂದು ಮಾತು ಹೇಳ್ಬೋದು. ಈಗ ಒಂದು ಚಿಕ್ಕ ಮಗು, ಅದಕ್ಕೆ ಅಹಂಕಾರ ಅನ್ನೋದೇ ಇರೋಲ್ಲ. ನೀವ್ ಹೇಳ್ದಂಗೆ ಅಹಂಕಾರ ಯಾವಾಗ ಇರೋಲ್ವೋ ಅವಾಗ ಪೂರ್ಣ ಶರಣಾಗತಿ. ಈಗ ಒಂದು ಪುಟ್ಟ ಮಗುನ ನಾವು ಮೇಲ್ಗಡೆ ಎತ್ತದ್ ಬಿಸಾಕ್ದಾಗ ಅದಕ್ಕೆ ಭಯನೇ ಆಗಲ್ಲ. ಯಾಕೆ ಅಂದ್ರೆ ಅದಕ್ಕೆ ಅಷ್ಟು ವಿಶ್ವಾಸ ಇರುತ್ತೆ, ನಾವು ಹಿಡ್ಕೋತೀವಿ ಅಂತ. ಹ್ಮ್. ಅದರಲ್ಲಿ ಭಯ ಅನ್ನೋದು ಒಂದು ಚೂರು ಇರಲ್ಲ. ಆಮೇಲೆ ಪೂರ್ಣ ವಿಶ್ವಾಸ ಇರುತ್ತೆ, ಅದು ವಾಪಸ್ ನಾನ್ ಬರ್ತೀನಿ, ಅದು ಹಿಡ್ಕೋತಾರೆ. ಅದನ್ನು ಯೋಚನೆ ಮಾಡುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಪುಟ್ಟ ಹ್ಮ್. ಮಗು ಒಟ್ನಲ್ಲಿ ಅದ್ರ ಮನಸ್ಸು ಪೂರ್ತಿ ನಿರ್ಮಲವಾಗಿರುತ್ತೆ, ಖಾಲಿ ಇರುತ್ತೆ. ಎತ್ತು ಬಿಸಾಕಿದಾಗ ಖುಷಿಯಾಗಿ ನಕ್ಕೊಂಡ್ ನಕ್ಕೊಂಡು ಅದು ವಾಪಸ್ ಬರ್ತಾ ಇರುತ್ತೆ. ಹಾಗೆ ನಾವು ಶರಣಾಗತಿ ಅಂದ್ರೆ ನಮ್ಗೆ ಪೂರ್ಣ ವಿಶ್ವಾಸ ಇರ್ಬೇಕು ಪರಮಾತ್ಮನಲ್ಲಿ. ನಾವೇನ್ ಮಾಡ್ತೀವಿ, ಇವಾಗ ಏನೋ ಒಂದನ್ನ ಕೇಳ್ಕೋತೀವಿ, ದೇವ್ರೇ ಇದನ್ ಕೊಡಪ್ಪ ಅನ್ನೋದು. ಆಮೇಲೆ ಇದು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಅನುಮಾನ, ಅದು ತಪ್ಪು.
ಪೂರ್ಣ ಶರಣಾಗತಿ ಅಂದ್ರೆ ಅವನೇ ನಮ್ಮನ್ನ ಕಾಯೋನು, ಅವ್ನು ನನ್ ಮಾಡೇ ಮಾಡ್ತಾನೆ ಅನ್ನೋ ಶರಣಾಗತಿ ಅಂದ್ರೆ ಪೂರ್ತಿಯಾಗಿ ನಮ್ಮನ್ನ ನಾವು ಅಲ್ಲಿ ಅವನಿಗೆ ಅರ್ಪಿಸ್ಕೊಂಡಾಗ, ಹೇಗೆ ತಾಯಿ ಅಥವಾ ದೊಡ್ಡವರು ಮಗುನ್ ಮೇಲೆ ಎತ್ತಿ ಬಿಸಾಕಿ ಮತ್ತೆ ಹಿಡಿತಾರೋ ಹಾಗೆ ಆ ಪರಮಾತ್ಮ ನಮ್ಮನ್ನ ಪ್ರತಿ ಕ್ಷಣದಲ್ಲಿ ಕಾಯ್ತಾನೆ. ಅದು ಶರಣಾಗತಿ. ಪೂರ್ತಿ ಅವನಿಗೆ ನಮ್ಮನ್ನ ಅರ್ಪಿಸ್ಕೊಳ್ಳೋದು. ಅಲ್ಲಿ ಅಹಂಕಾರಕ್ಕೆ ಜಾಗನೇ ಇರಲ್ಲ, ಇಲ್ಲ, ಆ ಮಗುಗೆ ಅಹಂಕಾರ ಅನ್ನೋದು ಇರೋದೇ ಇಲ್ಲ. ಇರಲ್ಲ. ಇದನ್ನ ದ್ರೌಪದಿ ವಸ್ತ್ರಾಪಹರಣದಲ್ಲೂ ಸಹ ನಾವು ನೋಡ್ತೀವಿ. ಪೂರ್ತಿಯಾಗಿ ಶ್ರೀಕೃಷ್ಣನಿಗೆ ಅವಳು ಶರಣಾದಾಗ ಮಾತ್ರ ಅವಳಿಗೆ ವಸ್ತ್ರಗಳು ಅಕ್ಷಯವಾಗಿ ಬರುತ್ತೆ. ಪೂರ್ತಿ ಅವಳು ಶರಣಾಗೋವರೆಗೂ ಅದು ಬರಲ್ಲ. ಹಾಗೆ ಸಂಪೂರ್ಣವಾಗಿ ಶರಣ ಆದಾಗ್ಲೇ ನಮ್ಗೆ ಭಗವಂತನ ದರ್ಶನ ಆಗೋದು. ಅರ್ಜುನನಿಗೂ ಹಾಗೇನೆ. ಅವನು ಯಾವಾಗ ಎಲ್ಲಿವರೆಗೂ ಅಹಂ ಅನ್ನೋದು ಇರುತ್ತೆ ಅವನಿಗೆ, ಅದುವರೆಗೂ ಅವನು ಈ ಹೊರ ಪ್ರಪಂಚದ್ದೇ ನೋಡ್ತಾ ಇರ್ತಾನೆ. ಯಾವಾಗ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಅವನು ಯಾವಾಗ ಬಿಟ್ಟನೋ ಆವಾಗ ಶ್ರೀಕೃಷ್ಣ ಗುರುವಾಗಿ ಬರ್ತಾನೆ. ಹೀಗೆ ಅನೇಕ ಉದಾಹರಣೆಗಳು ನಮ್ಮ ಅಧ್ಯಾತ್ಮ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಹಾಗೆ ನಾವು ಈಗ ಲೌಕಿಕದಲ್ಲೂ ಸಹ ನೋಡ್ತೀವಿ ಅನೇಕ ಉದಾಹರಣೆಗಳನ್ನು. ನೀವು ಹೇಳಿದ ಹಾಗೆ ಈ ಮಗುವಿನ ಉದಾಹರಣೆ, ಹೀಗೆ ನಾವು ಅನೇಕ ಬಾರಿ ಅಂತಹ ಒಂದು ಕ್ಷಣಗಳನ್ನು ಕಂಡಿರ್ತೀವಿ. ಆದರೆ ಒಂದೇ ಕ್ಷಣ ಅದು ಮತ್ತೆ ವಾಪಸ್ ಬಂದ್ಬಿಟ್ಟಿರ್ತೀವಿ ನಾವು. ಮತ್ತೆ ಅಹಂ ಅನ್ನೋದು ಬೆಳ್ಕೊಂಡ್ಬಿಟ್ಟಿರುತ್ತೆ. ಸಂಪೂರ್ಣವಾಗಿ ಸದಾ ಕಾಲವೂ ಹಾಗೆ ಸ್ಥಿರವಾಗಿ ಇರುವಂತಹದ್ದನ್ನ ನಾವು ಅಭ್ಯಾಸ ಮಾಡಿಕೊಂಡು ಸಹ ನಾವು ಕಲಿಬೇಕಾಗುತ್ತೆ. ಈಗ ಎರಡನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಶ್ರೀಕೃಷ್ಣ ಒಂದು ಕೈಲಿ ಕೋಲ್ ಹಿಡಿದಿರೋದು ಯಾವ ಸಂದೇಶವನ್ನ ಸೂಚಿಸುತ್ತೆ, ಯಾವ ಸಂದೇಶವನ್ನ ಕೊಡುತ್ತೆ ಅಂತ ವೀಣಾ ಅವ್ರು ಹೇಳ್ತೀರಾ? ವೀಣಾ ಅವ್ರು ಇದ್ದೀರಾ? ನೆಕ್ಸ್ಟ್ ಹೇಳ್ತೀನಿ ಮೇಡಮ್. ಹೌದಾ? ಕುಸುಮಾ ಅವ್ರು ಹೇಳ್ತೀರಾ? ಅಲ್ಲ, ಕುಸುಮಾ ಅವ್ರಿಗೆ ಆಗಲ್ಲ ಅನ್ಸುತ್ತೆ ಪಾಪ ಮಾತಾಡಕ್ಕೆ. ಆಗಲ್ಲಮ್ಮ, ನೋಯ್ತಾ ಇದೆ. ಸಾವಿತ್ರಿ ಅವ್ರು ಹೇಳ್ತೀರಾ? ಇದೆ ವಿವೇಕ ಅಂತ ಚಾವಟಿ ಇಡ್ತಾಗ ಅವರು ಸಾವಿತ್ರಿ ಅಂದ್ರೆ ಕೃಷ್ಣ ಯಾಕೆ ಕೋಲ್ ಹಿಡ್ಕೊಂಡಿರೋ ಸಂಕೇತ ಅಂತಂದ್ರೆ ನಮ್ಮ ಇಂದ್ರಿಯಗಳು ಹೊರಗಡೆ ಹೋಗ್ತಾ ಇರತ್ತೆ, ಅದನ್ನ ಒಳಮುಖವಾಗಿ ಮಾಡ್ಕೋಬೇಕಾಗಿರತ್ತೆ. ಅದು ಭಗವಂತನ ಕೈಯಲ್ಲಿ ನಮ್ಮ ಆ ಮನಸ್ಸು ಬುದ್ಧಿ ಅದನ್ನೆಲ್ಲ ಕೊಟ್ಟಾಗ ಒಂದು ನಿಯಂತ್ರಣದಲ್ಲಿರತ್ತೆ. ಹಾಗಾಗಿ ಈ ಕೃಷ್ಣನು ಅಷ್ಟೇ, ಈ ಕೋಲು ಆ ವಿವೇಕ ಆ ವೈರಾಗ್ಯ ಅನ್ನೋದು ನಮ್ಮಲ್ಲಿ ನಾವು ಆ ಪರಮಾತ್ಮನ ಆ ಜ್ಞಾನ ಮುಖೇನ ನಾವು ಬೆಳೆಸ್ಕೊಂಡಾಗ, ಸದ್ಗುರು ಮುಖೇನ ನಾವು ಬೆಳೆಸ್ಕೊಂಡಾಗ ಆ ವಿವೇಕದಿಂದ ಆ ಇಂದ್ರಿಯಗಳನ್ನ ನಿಯಂತ್ರಿಸಬಹುದು. ಹಾಗಾಗಿ ಈ ಕೋಲು ಅದಕ್ಕೆ ಸಂಕೇತ ಅಂತ. ಚಾಟಿ ಹಿಡ್ಕೊಂಡು ಒಂದು ಹತೋಟಿನಲ್ಲಿ ಇಡ್ತಾರಲ್ವಾ ಹಸುಗಳನ್ನೆಲ್ಲ ಮೇಯಿಸ್ಬೇಕಾದ್ರೆ, ಅದು ನೋಡಿದ್ರೇನೆ ಸಾಕು, ಅದು ಭಯ ಬೀಳತ್ತದು. ಮೊದ್ಲು ಪೆಟ್ಟು ಈ ಕಡೆ ಹೋಗದೆ ಇರೋ ತರ ಹಾಗಾಗಿ ಇಂದ್ರಿಯಗಳು ಆ ಕಡೆ ಹೋಗ್ದಿರ. ಹಾಗಾಗಿ ಇಂದ್ರಿಯಗಳು ಇದೆಯಲ್ಲ, ಅದು 7 ಚಕ್ರಗಳು ಕಂಟ್ರೋಲ್ ಮಾಡೋದು. ಯಾರೋ ಹೇಳ್ತಾ ಇರೋದು ಗೊತ್ತಾಗ್ಲಿಲ್ಲ. ಚಕ್ರಗಳು ಕಂಟ್ರೋಲ್ ಮಾಡೋದು ಒಂದು ಚೌಟಿಯಿಂದ, ಅದು ಮನ್ಸು, ಬುದ್ಧಿ, ಮೂಲಾಧಾರ ಅದೆಲ್ಲ ಕಂಟ್ರೋಲ್ ಮಾಡಿ ಜೀವನ ಸುಸೂತ್ರವಾಗಿ ತಗೊಂಡೋಗೋದು.
ಅಂತ ಅರ್ಥ. ಹ್ಮ್ ಹ್ಮ್ ಆ, ನಮ್ಮ ಇಂದ್ರಿಯಗಳೆಲ್ಲ ಹೊರಗಡೆ ಆಹಾರವನ್ನು ಹುಡುಕ್ತಾ ಇರ್ತವೆ. ಅವುಗಳನ್ನ ಕಂಟ್ರೋಲ್ ಮಾಡ್ಬೇಕು. ಎಲ್ಲಂದ್ರೆ ಅಲ್ಲಿ ಅವುಗಳ ಸ್ವಭಾವ ಅದೇ. ಅದಕ್ಕೆ ಮನಸ್ಸು ಕಂಟ್ರೋಲ್ ಮಾಡ್ಬೇಕು. ಮನಸ್ಸಿನಿಂದ ನಾವು ಅದನ್ನ ಎಲ್ಲಂದ್ರೆ ಅಲ್ಲಿ ಹರಿಬಿಡದೆ ಕಂಟ್ರೋಲ್ ಮಾಡ್ಬೇಕು. ಆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಯಾರು? ನಮ್ಮ ಆತ್ಮ. ಅದು ಆ ಕಂಟ್ರೋಲ್ ಪರಮಾತ್ಮನಲ್ಲಿ ಇರುತ್ತೆ. ಆ ಪರಮಾತ್ಮ ಹೇಗೆ ಒಂದೊಂದ್ ಸ್ವಲ್ಪ ಏನ್ ಆ ಕಡೆ ಈ ಕಡೆ ಹೋದಾಗ ಒಂದು ಕೋಲಿನ ರುಚಿ ತೋರಿಸ್ಬಿಟ್ಟು ನೀನು ಕಂಟ್ರೋಲ್ ಅಲ್ಲಿರು ಅಂತಂದ್ಬಿಟ್ಟು ಒಂದು ಏನಾದ್ರೂ ಒಂದು ಸಾಧನ ಒಂದು ಇರ್ಬೇಕಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಅದಕ್ಕೆ ಅದರ ಸೂಚ್ಯವಾಗಿ ಕೋಲು ಸಹ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬಹುದು. ನೀವು ಹೇಳಿದಾಗೆ ನಮ್ಮ ಚಕ್ರಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆ, ಕೋಲು ಅಂತ ಹೇಳಿದ್ರಿ ಅಲ್ವಾ? ಅದು ಆಗಬಹುದೇನೋ. ಬೇರೆ ಏನಾದರೂ ಹೇಳೋದಿದ್ಯಾ? ಸುಜಾ ಅವ್ರ ಹೇಳ್ತೀರಾ ಇನ್ನ ಏನಾದ್ರು? ಸಾವಿತ್ರಿ ಇಲ್ಲ ಅವ್ರು ಹೇಳಿದಾಯ್ತು. ಸುಜಾ ಅವ್ರ ಏನಾದ್ರು ಇಲ್ಲ ಹೇಳ್ತೀರಾ? ಇಲ್ಲ ನಂಗೆ ಹೇಳಕ್ ಆಗ್ತಿಲ್ಲ, ಸ್ವಲ್ಪ ತಲೆನೋವ್ತಿದೆ, ಸಾರಿ, ಆಗ್ತಿಲ್ಲ. ಹ್ಮ್. ಅದೇ ಭಗವಂತ ನಮ್ ಕೈ ಹಿಡ್ಕೊಂಡಾಗ ಬಿಡಲ್ಲ ಅಲ್ವಾ? ಇವಾಗ ಆ ಮಗು ಹ್ಮ್. ತಾಯಿ ಕೈ ಮಗುನ್ ಹಿಡ್ಕೊಂಡ್ರೆ ಅದು ಕಿತ್ತೋಗ್ಬಿಡತ್ತೆ, ಲೂಸ್ ಯಾವ್ದೋ ಹ್ಮ್. ಎಲ್ಲೋ ಹ್ಮ್. ಜ್ಞಾನ ಏನೋ ಓಡಾಡುವಾಗ ಆ ಕಡೆ ಈ ಕಡೆ ಮನಸ್ಸು ಹೋದಾಗ ಅದೇ ತಾಯಿ ಮಗುನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಆ ಮಗುವಿನ ಮೇಲೆ ಇರತ್ತೆ ಆ ಜ್ಞಾನ ಎಲ್ಲ ತಾಯಿಗೆ. ಹಾಗೆ ಪರಮಾತ್ಮ ಕೈ ಹಿಡ್ಕೊಂಡಾಗ ಆ ನಮ್ಮನ್ ಚೆನ್ನಾಗಿ ನಡೆಸ್ತಾನೆ. ಈ ಇಂದ್ರಿಯಗಳು ಹತೋಟಿ ಬುದ್ಧಿ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಹ್ಮ್. ಎಲ್ಲವನ್ನು ಭಗವಂತನ ಕೈಯಲ್ಲಿ ನಾವು ಕೊಟ್ಟಾಗ ಆ ಪರಮಾತ್ಮ ನಮ್ಮನ್ನ ನಡೆಸ್ತಾನೆ ಈ ಶರಣಾಗತಿ ನಡೆಸ್ತಾನೆ. ಭಾವದಿಂದ. ಅದು ನಿಜ. ಮಗು ಆ ಕಡೆ ಈ ಕಡೆ ಹೋಗ್ತೀನಿ ಅಂತ ಗಲಾಟೆ ಮಾಡಿದಾಗ ಒಂದ್ ಏಟ್ ಕೊಡ್ತಾಳಲ್ವಾ? ಹೌದು. ಸುಮ್ನೆ ಅದು ಇರುತ್ತಾ? ಅಮ್ಮ ಹೊಡಿದೇ ಇರ್ತಾಳ? ಅಂದ್ರೆ ಅಟ್ಲೀಸ್ಟ್ ಅಮ್ಮ ಹೊಡಿತಾಳೋ ಬಿಡ್ತಾಳೋ, ಒಂದ್ ಕೈಯಲ್ಲಿ ಒಂದ್ ಕೋಲ್ ಇಟ್ಕೊಂಡ್ರೆ ಸಾಕು, ಮಗು ಸುಮ್ನೆ ಕುತ್ಕೊಳ್ಳುತ್ತೆ. ಅದೇ ಇರುತ್ತೆ. ಅದು ಸಂಕೇತ. ಅವನು ಕೃಷ್ಣ ಸಂಕೇತ. ಹೊಡಿಯಕ್ ಇಷ್ಟ ಇರಲ್ಲ ಅಮ್ಮಂಗೆ, ಪಾಪ ಪ್ರೀತಿ ಮಕ್ಕಳ ಪ್ರೀತಿ. ಮೇಲೆ. ಅಲ್ಲ, ಆದ್ರೆ ಅವಳು ಕೋಲ್ ಅವ್ರ್ ತೋರ್ಸಿದ್ರೆ ಗೊತ್ತಿರಲ್ಲ. ಸಾಕು, ಅದು ಸುಮ್ನೆ ಕೂತ್ಕೊಳ್ಳುತ್ತ ಅವಾಗ. ಅಮ್ಮನಿಗೆ ಹಾಗಿರ್ಬೇಕಾದ್ರೆ ಈ ಜಗತ್ತು ಪೂರ್ತಿ ಈ ಸೃಷ್ಟಿಕರ್ತ ಒಂದು ಸಲ ನಾವು ಆ ಶರಣಾಗತಿ ಭಾವದಿಂದ ಒಲ್ದು ಭಗವಂತನ ಕಡೆಗೆ ಹೋದ್ರೆ ಆ ಭಗವಂತ ಯಾವತ್ತಿಗೂ ಕೈ ಬಿಡಲ್ಲ ನಮ್ಮನ್ನ ಅಂತ. ಖಂಡಿತ ಆ ನಂಬಿಕೆ ಇರ್ಬೇಕು. ಅವನ್ ಕೈ ಬಿಡಲ್ಲ. ಅವನ್ ಕೈ ಬಿಡ್ತಾನೋ ಅದಿನ್ನೂ ಶರಣಾಗತಿ ಭಾವ ಬರಕ್ ಮುಂಚೆ ನಾವ್ ಅಲ್ಲಿ ಇಲ್ಲಿ ಇದು ಮಾಡ್ತಿರ್ತೀವಲ್ಲ, ಅದಕ್ಕೆ ಹೌದು. ಅವನೊಂದ್ ಕೋಲ್ ಇಟ್ಕೊಂಡಿದ್ದಾನೆ. ಅಲ್ಲ, ಪೆನ್ಸಿಲಿನ ಗೊತ್ತಿರಲ್ಲ. ಅಜ್ಞಾನದಲ್ಲಿ ನಾವು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ. ಅದಕ್ಕೆ ಇಲ್ಲ ಈ ಕಡೆ ಬಾ ಈ ಕಡೆ ಬಾ ಅಂತಂದ್ಬಿಟ್ಟು ಕೋಲ್ ಯಾವಾಗ ತೋರಿಸಿದ್ರೆ ಸಾಕು, ಸಂದರ್ಭ ಅದು ಅವಾಗ ಬಂದಾಗ ಸರಿಯಾದ ನಾವು ದಾರಿಲಿ ನಡೀತೀವಿ ಅಂತ. ಕೋಲಿನ ರುಚಿ ತೋರಿಸ್ತಾ ಇರ್ತಾನೆ. ಅದು ತುಂಬಾ ಚಂಚಲ ಜಾಸ್ತಿ ಅಲ್ವಾ, ಮನಸ್ಸು ಹೋಗ್ತಾ ಇರುತ್ತೆ, ಇಂದ್ರಿಯಗಳು ಹೋದಂಗ ಅದು ಹೋಗ್ತಾ ಇರುತ್ತೆ. ಹಾಗಾಗಿ ನಳಿನಿಜಿ, ಹರಿ ಓಂ. ಈಗ ಮುಂದಿನ ಪ್ರಶ್ನೆನ ತೆಗೆದುಕೊಳ್ಳೋಣ. ನಿಮ್ಗೆ ಮುಂದಿನ ಪ್ರಶ್ನೆ, ಇನ್ನೊಂದು ಕೈ ಜ್ಞಾನ ಮುದ್ರೆ ಏನನ್ನು ಸೂಚಿಸುತ್ತದೆ ಅಂತ. ಮೂರನೇ ಪ್ರಶ್ನೆ ನೀವು ತಗೊಳ್ತೀರಾ? ಹರಿ ಓಂ. ನಳಿನಿಜಿ ಇದೀರಾ? ಲಲಿತ್ ಅವ್ರ ಹೇಳೋದಾದ್ರೆ ಹೇಳಿ. ನಳಿನಿ ಅವ್ರೇನು ರೆಸ್ಪಾಂಡ್ ಮಾಡ್ಲಿಲ್ಲ. ಹಿಂದಿನ ಪ್ರಶ್ನೆಗೆ ಹಾ. ಏನು ನನ್ ಮನ್ಸಿಗೆ ಅನ್ಸಿದ್ದು, ಕುದುರೆಗಳು ಹೇಗೆ ಹಾ. ಓಡುತ್ತೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಅಂಕೆ ಶಂಕೆ ಇಲ್ಲದೆ ಓಡ್ತಾ ಇರುತ್ತೆ. ಅದನ್ನ ನಮ್ಮ ಹತೋಟಿಯಲ್ಲಿ ಇಡ್ಬೇಕು ಅನ್ನೋದು ಕೋಲಿನ ಒಂದು ಸಂಕೇತ. ಕೋಲು ಹಿಡಿದು ಭಗವಂತ ನಿಂತಾಗ ನಮ್ಮ ಮನಸ್ಸು ಏಕಾಗ್ರ ಚಿತ್ತ ಆಗುತ್ತೆ. ಏಕಾಗ್ರ ಚಿತ್ತ ಆದಾಗ ನಾವು ಶರಣಾಗತಿ ಅಂದ್ರೆ ಪೂರ್ತಿಯಾಗಿ ಸರೆಂಡರ್ ಆಗ್ತೀವಿ ದೇವ್ರಿಗೆ ಶರಣಾದಾಗ, ಶರಣಾಗತಿ ಆದಾಗ
ನೀನೇ ಗತಿ, ನೀನೇ ನಮ್ಮನ್ನ ಕಾಪಾಡ್ತೀಯ ಅಂತ ಒಪ್ಕೊಂಡ ಹಾಗೆ ನಂಬಿಕೆ ಬರುತ್ತೆ. ಆ ನಂಬಿಕೆಯಿಂದ ನಮ್ಮ ಮನಸ್ಸು ಏಕಚಿತ್ತದಲ್ಲಿ ಇರುತ್ತೆ. ಕುದುರೆ ತರ ನಮ್ಮ ಮನಸ್ಸು ಓಡಲ್ಲ, ಇಂದ್ರಿಯಗಳನ್ನೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇಡ್ಬೇಕು ಅನ್ನೋದು ಆ ಕೋಲು ಹಿಡಿದಿರೋ ಸಂಕೇತ. ಮತ್ತೆ ಈಗ ಜ್ಞಾನ ಮುದ್ರೆ ಅಂದ್ರೆ ಅದರಲ್ಲಿ 2 ಬೆರಳು ಇರುತ್ತೆ. ಮೊದಲನೇ ಬೆರಳು ಮತ್ತೆ ಹೆಬ್ಬೆರಳು. ಮೊದಲನೇ ಬೆರಳು ಇನ್ನೊಬ್ರ ತಪ್ಪು ತೋರ್ಸೋದ್ರಲ್ಲೇ ಇರುತ್ತೆ. ನೀನ್ ಹೀಗ್ ಮಾಡ್ದೆ, ಹಾಗ್ ಮಾಡ್ದೆ, ಅದು ತಪ್ಪು, ಇದು ತಪ್ಪು, ಬೇರೆಯವರ ತಪ್ಪುಗಳನ್ನ ಕಂಡುಹಿಡಿಯೋದ್ರಲ್ಲೇ ಇರ್ತೀವಿ. ಆಮೇಲೆ ಹೆಬ್ಬೆರಳು ನಮ್ ಕಡೆ ತೋರಿಸ್ತಾ ಇರುತ್ತೆ, ನೀನೇನ್ ಕಡಿಮೆ ಇಲ್ಲ ತಪ್ಪು ಮಾಡೋದ್ರಲ್ಲಿ ಅಂತ. ಅದೆರಡನ್ನು ಕೂಡಿಸಿದಾಗ ಏನಾಗುತ್ತೆ, 0 ಅಥವಾ 0 ಸಿಂಬಲ್ ಬರುತ್ತೆ. ಅಂದ್ರೆ ಬೇರೆಯವ್ರ ತಪ್ಪು ತೋರ್ಸೋದ್ರ ಜೊತೆಗೆ ನಿನ್ ತಪ್ಪನ್ನು ನೀನ್ ತಿಳ್ಕೊಂಡು ಶೂನ್ಯ ಭಾವದಿಂದ ಇರು. ನೀನೇನು ಅಹಂಕಾರ ಪಡೋ ಅವಶ್ಯಕತೆ ಇಲ್ಲ. ಅಹಂಕಾರದಿಂದ ನೀನು 0 ಆಗ್ತೀಯ, ಶೂನ್ಯ ಆಗ್ತೀಯ, ಜ್ಞಾನ ಉದ್ಧಾರ ಆಗಲ್ಲ, ನೀನ್ ಜ್ಞಾನಿ ಆಗಲ್ಲ ಅಂತ ತೋರ್ಸೋ ಒಂದು ಸೂಚನೆ ಅಂತ ನನ್ಗೆ ಅನ್ಸುತ್ತೆ. ಚೆನ್ನಾಗಿ ಹೇಳಿದ್ರೆ. ಜೀವಾತ್ಮ ಪರಮಾತ್ಮ, ಇನ್ನು ಒಂದು ರೀತಿಯಲ್ಲಿ ಜೀವಾತ್ಮ ಪರಮಾತ್ಮ ಎರಡೂ ತೋರ್ ಬೆರಳನ್ನ ಜೀವಾತ್ಮಗೆ ಹೇಳ್ತಾರೆ, ಮತ್ತೆ ಹೆಬ್ಬೆರಳು ಪರಮಾತ್ಮ ಅಂತ. ಇದು ಯಾವಾಗ್ಲೂ ಅಹಂ ಅನ್ನೋದು ಎರಡು ಸೇರಿದಾಗ ನಾನು 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 ಅಂತ ಇರುತ್ತೆ ಎಲ್ಲ. ಅದಕ್ಕೆ ಅಜ್ಞಾನ, ಅದಕ್ಕೆ ಗೊತ್ತಿಲ್ಲ. ಆದ್ರೆ ಅದು ನಡೆಯಲ್ಲ, ಅದ್ರ ಕೆಲಸ ಎಲ್ಲ ಕಾಲದಲ್ಲೂ ನಡೆಯಲ್ಲ. ಅದು ಹೊಡೆತಗಳು ಬಿದ್ದು ಬಿದ್ದು ಮೇಲೆ ಕೋಲಿನ ಏಟುಗಳು ಎಲ್ಲ ಬಿದ್ದು 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 ಅದು ಸ್ವಲ್ಪ ತಗ್ಗಿದಾಗ ತಗ್ಗಿ ಅದು ಯಾವಾಗ ಈ ಹೆಬ್ಬೆಟ್ಟನ್ನ ತಾಕ್ಸುತ್ತೋ, ಅಂದ್ರೆ ಪರಮಾತ್ಮನ ಕಡೆಗೆ ತಿರುಗುತ್ತೋ, ಆವಾಗ ಜೀವಾತ್ಮ ಪರಮಾತ್ಮ ಎರಡು ಒಂದಾಗತ್ತೆ. ಆವಾಗ ಹಾಗೆ ಶೂನ್ಯ ಆಗತ್ತೆ. ಅಹಂ ಅಹಂ ಶೂನ್ಯ, ಅದು ಪೂರ್ಣತ್ವವನ್ನ ಪಡ್ಕೊಳ್ಳುತ್ತೆ. ಇದು ಪೂರ್ಣತ್ವನೂ ಹೌದು, ನಾನು ಶೂನ್ಯ ಆಗೋದು ಸಂಕೇತನೂ ಹೌದು. ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ನಾನಲ್ಲ, ನಾನು ಆತ್ಮನು ಅನ್ನೋದನ್ನ ಕಂಡ್ಕೊಳ್ಳುತ್ತೆ. ಅದ್ರ ಸಂಕೇತ ಇದು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ. ನಾವು ಎಲ್ಲ ಬಂದು ಶ್ಲೋಕ ಹೇಳ್ಬೇಕಾದ್ರೆ, ಪ್ರತಿಯೊಂದು ಧ್ಯಾನ ಮಾಡ್ಬೇಕಾದ್ರೆ ಎಲ್ಲಾನು ಜ್ಞಾನ ಮುದ್ರೆ ಅಂದ್ರೆ ಹೀಗೆ ಹಿಡ್ಕೊಳ್ಳೋದು, ಅದ್ರ ಸಂಕೇತ ಅದೇ. ಹೇಗೆ ಒಬ್ಬ ನಾನು ಹೇಳ್ತೀನಿ, ಒಂದು ಕಲ್ಲನ್ನ ಕೆತ್ತಿ ಆಗುತ್ತೋ, ಅದು ಹೊಡೆತಗಳು ಬಿದ್ದು ಆಗ ಅದು ಅಹಮ್ಮು ಕಡಿಮೆ ಆಗಿ ಆಗ್ಬೇಕು ಅಂದ್ರೆ ಅದಕ್ಕೆ ಚೌಟಿ ಏಟು ಬೇಕು, ಮತ್ತೆ ಹಮ್ಮು ಬಿಡ್ಬೇಕು. ಅದು ಒಳ್ಳೆ ಶಿಲೆ ಆಗ್ಬೇಕು ಅಂದ್ರೆ ಹುಳಿ ಪೆಟ್ಟು ತಿಂತಾ ಇರ್ಬೇಕು. ಸಂಧ್ಯಾ ಅವರು ಹರಿ ಓಂ ಆಗ್ಲೇ ಕರ್ದೆ, ನೀವು ಎಲ್ಲೋ ಹೊರಟೋಗಿದ್ರಿ? ಕೇಳಿಸ್ಲಿಲ್ಲ ನನ್ಗೆ. ಹೌದಾ? ಐ ಥಾಟ್ ಜಸ್ಟ್ ಯು ಹ್ಯಾವ್ ಇಗ್ನೋರ್ಡ್ ಮೀ, ಇಟ್ಸ್ ಓಕೆ ಅಂತ ಸುಮ್ನೆ ಆದೆ ನಾನು. ಯಾರು ಇಗ್ನೋರ್ ಮಾಡ್ಲಿ ಬಿಡ್ಲಿ, ನನಗೆ ಟೈಮ್ ಇದ್ರೆ ನಾನು ಕ್ಲಾಸಿಗೆ ಬರ್ತೇನೆ ಅಷ್ಟೇ. ನಂಗೆ ಯಾರ ಮಾತಾಡ್ಸ್ಬೇಕು ಅಂತಾನೂ ಇಲ್ಲ, ಮಾತಾಡ್ಸ್ಬಾರ್ದು ಅಂತಾನೂ ಇಲ್ಲ. ನಾನ್ ಆದ್ರೆ ಬರ್ತೀನಿ ಅಷ್ಟೇ. ಸಂಧ್ಯಾಜಿ, ನೀವು ಮುಂದಿನ ಪ್ರಶ್ನೆ ತಗೊಳ್ತೀರಾ? ಭಗವದ್ಗೀತೆ ಅಮೃತನಾ? ಭಗವದ್ಗೀತೆ ಅಮೃತನೇ ಮೇಡಮ್. ಇಲ್ಲಿ ನಮ್ಗೆ ಅಂದ್ರೆ ಯಾವ ರೀತಿ ಹೇಳಿದಾನೆ ಪರಮಾತ್ಮ ಅಂದ್ರೆ, ನಮಗೆ ಯಾವುದೇ ಅಂದ್ರೆ ಅಜ್ಞಾನ ಅನ್ನೋ ರೋಗವನ್ನ ಗುಣಪಡಿಸೋದಿಕ್ಕೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನೋ ರೋಗವನ್ನ ಗುಣಪಡಿಸೋದಿಕ್ಕೆ ಭಗವಂತ ನೀಡ್ತಾ ಇರೋ ಅಮೃತ ಅಂದ್ರೆ ಹಾಲು. ಈ ಹಾಲಿನಲ್ಲಿ ಹೇಗೆ ಎಲ್ಲಾ ಪೋಷಕಾಂಶಗಳು ಇರುತ್ತೋ, ನಮ್ಮ ಜೀವನಕ್ಕೆ ಬೇಕಾದ ಅವಶ್ಯ ವಸ್ತುಗಳೆಲ್ಲ ಅದು ಹಾಲಿನಲ್ಲಿರುತ್ತೆ. ಆ ಹಾಲನ್ನ ಸಾಂಕೇತಿಕವಾಗಿ ತೋರಿಸ್ತಾ ಗೋಪಾಲಕನಾಗಿ
ನಮಗೆ ಬೇಕಾದಂತ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನನ ನಾಶಪಡಿಸಿ ಜ್ಞಾನ ಅನ್ನೋ ಅಮೃತ ಧಾರೆಯನ್ನು ಎರೆಯೋದಕ್ಕೋಸ್ಕರನೇ ಭಗವದ್ಗೀತೆ ಮೂಲಕ ನಮಗೆ ಇಲ್ಲಿ ಸೂಚ್ಯವಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಮೇಡಮ್. ಪೋಷಣೆಗೆ ಅವಶ್ಯಕವಾದ ಎಲ್ಲಾ ವಸ್ತು ಹಾಲ್ನಲ್ಲಿ ಹೇಗಿರುತ್ತೋ ಹಾಗೆ ನಾವು ಏನ್ ಮಾಡಿರ್ತೀವಿ, ನಮ್ಮ ಅಜ್ಞಾನದಲ್ಲಿ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗಿರ್ತೀವಿ. ಆ ತಪ್ಪುಗಳನ್ನ ತಿದ್ದುಕೊಳ್ಳದೇನೆ ಅಹಂಕಾರದಲ್ಲಿದ್ದಾಗ ನಮ್ಮ ಆ ತಪ್ಪುಗಳನ್ನ ತಿದ್ದುಕೊಳ್ಳೋದಿಕ್ಕೆ ಸೂಚ್ಯವಾಗಿ ಆ ಕೋಲನ್ನ ತೋರಿಸಿ ನಮ್ಮಲ್ಲಿ ಕುದುರೆಗಳು ಹೇಗೆ ನಮ್ಮ ಇಂದ್ರಿಯಗಳ ತಪ್ಪುಗಳನ್ನ ಮಾಡ್ತಾ ಹೋಗ್ತಾವೋ ಆ ತಪ್ಪುಗಳನ್ನ ತಿದ್ದೋದಿಕ್ಕೋಸ್ಕರ ಭಗವಂತ ಕೋಲನ್ನ ಹಿಡ್ಕೊಂಡು ಸೂಚ್ಯವಾಗಿ ತೋರಿಸಿ ಒಡೆದು ನಮ್ಗೆ ಹಾಲು ಅನ್ನೋ ಅಮೃತವನ್ನ ನೀಡಿ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಾನೆ. ಅದನ್ನ ನಾವು ಉಪಯೋಗಿಸ್ಕೊಂಡು ನಮ್ಮಲ್ಲಿರೋ ಅಹಂಕಾರವನ್ನು ತೊಡೆದು ತಪ್ಪುಗಳನ್ನ ತಿದ್ದುಕೊಂಡು ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈ ತ್ರೈಗುಣ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ ಅಂತ ಈ ದೇಹತ್ರಯಗಳನ್ನ ದೂರ ಮಾಡಿ ಭಗವಂತನಲ್ಲಿ ಅಹಂಕಾರ ತೊರೆದು ಶರಣಾಗತರಾದಾಗ ಅವನು ನಮಗೆ ಎಲ್ಲ ವರಗಳನ್ನು ಕೊಡ್ತಾನೆ ಅಂತ. ಅಮೃತ ಅಂತಂದ್ರೆ ಅಮೃತ ಅಲ್ಲದೆ ಇರೋದು. ನಾವು ಅದೇ ಸಂಜೀವಿನಿ ಮೃತ್ಯೋರ್ಮ ಅಮೃತಂಗಮಯ ಅಂತ ಮೊದ್ಲು ಏನ್ ಅನ್ಕೊಳ್ತೀವಿ ನಾವು, ಭಗವದ್ಗೀತೆ ಶುರು ಆದಾಗ ಅರ್ಜುನ ಏನೋ ನಾನು ಸತ್ ಹೋಗ್ತೀನಿ ಮತ್ತೆ ನನ್ನ ಪರಿವಾರದವರೆಲ್ಲ ಸತ್ ಹೋಗ್ತಾರೆ ಅನ್ನುವ ರೀತಿಲಿ ಅವನು ಇರ್ತಾನೆ. ಆದ್ರೆ ಶ್ರೀಕೃಷ್ಣ ಎಲ್ಲಿಗೆ ಯಾರು ಸಾಯಲ್ಲಪ್ಪ, ಏನಿಲ್ಲ, ಯಾವಾಗ್ಲೂ ಎಲ್ರು ಅಮರರೇ ಅನ್ನೋದನ್ನ ತೋರಿಸ್ಕೊಡ್ತಾನೆ ಅಲ್ವಾ. ಹೌದು, ಮೃತ್ಯೋರ್ಮ ಅಮೃತಂಗಮಯ ಕರ್ಕೊಂಡು ಹೋಗ್ತಾನೆ. ಅಂತಹ ಒಂದು ಇದು ಗೀತೆ, ಇದು ಅಮೃತ, ಅದಕ್ಕೋಸ್ಕರ ಅಮೃತ ಅಂತಂದ್ಬಿಟ್ಟು ನಾವು ಈ ರೀತಿಯಲ್ಲೂ ಸಹ ತಿಳ್ಕೊಳ್ಬಹುದು. ಬೇರೆ ಇನ್ನು ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಿ. ಇದೇನು ಅಂದ್ರೆ ದ್ವೈತ ಭಾವನೆಯನ್ನ ಹೋಗ್ಲಾಡ್ಸುತ್ತೆ. ಅಂದ್ರೆ ದ್ವೈತ ಅನ್ನೋದು ನಮಗೆ ಮೃತ್ಯು ಇದ್ದ ಹಾಗೆ. ಯಾಕಂದ್ರೆ ದ್ವೈತದಲ್ಲೇ ನಮಗೆ ಅವ್ರು ಬೇರೆ ನಾವು ಬೇರೆ, ನಮಗೆ ಅಲ್ಲಿಂದ ಏನೋ ತೊಂದರೆ ಆಗತ್ತೆ ಹೊರಗಡೆಯಿಂದ ಅಂತ ನಾವು ಅನ್ಕೊಂಡಿರ್ತೀವಿ. ಪ್ರಪಂಚ ಬೇರೆ, ನಾನ್ ಬೇರೆ. ಅದು ಬೇರೆ ಅನ್ನೋದೇನು ಇಲ್ಲ, ಅದ್ವೈತ ಒಂದೇ, ಇರೋದು ಒಂದೇ, ಅದು ಅಂತ ಹೇಳುವಂತ ಅಮೃತ. ಅದು ಅದ್ವೈತ ಅಮೃತ ವರ್ಷಿಣಿ ಅಂತ ಹೇಳ್ತಾರೆ ಅದಕ್ಕೆ ಭಗವದ್ಗೀತೆಗೆ. ಅದ್ವೈತ ಅನ್ನೋ ಅಮೃತ, ನೀನು ಏನು ಬೇರೆ ಅಲ್ಲ, ನೀನು ನಾನು ಬೇರೆ ಅಲ್ಲ, ನಾನು ನೀನು ಇಬ್ರು ಒಂದೇನೆ ಅಂತ, ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅಂತ ಆ ಜ್ಞಾನ ಮುದ್ರೆ ಸೂಚಿಸುತ್ತೆ. ಆ ರೀತಿ ಅದ್ವೈತ ಅನ್ನೋ ಅಮೃತನ ಅವನು ನಮ್ಗೆ ಕೊಡ್ತಾ ಇದ್ದಾನೆ. ಧನ್ಯವಾದಗಳು ಮೇಡಮ್. ನಳ್ಳಿಜಿ, ನೀವು ಮುಂದಿನ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಇದೆಯಲ್ಲ, ಶ್ರೀಕೃಷ್ಣ ಇಷ್ಟಾರ್ಥವನ್ನು ಪೂರೈಸ್ತಾನೆ, ಕೋಲನ್ನು ಹಿಡ್ಕೊಂಡಿದ್ದಾನೆ, ಗೀತಾಮೃತವನ್ನು ಗೋವಿನ ಹಾಲಿನಂತೆ ಕರೆದು ನಮಗೆ ಕೊಟ್ಟಿದ್ದಾನೆ. ಇದನ್ನ ನೀವು ಯಾವ ರೀತಿಯಲ್ಲಿ ಹೇಗೆ ಇವಾಗ ಮೊದಲು ಶರಣಾಗತಿ ಎಂದರೇನು ಅಂತ ಹೇಳ್ಬೇಕು ನಾನು. ಇದ್ರಲ್ಲೇ ಎಲ್ಲ ಕೂಡಿದೆ. ಹೇಳಿ ನಿಮ್ಗೆ ಏನೇನ್ ಅನ್ಸುತ್ತೆ ಇಲ್ಲ ಹೇಳಿ. ಇವಾಗ ಜ್ಞಾನ ಮುದ್ರೆ ಅಂದ್ರೆ ಯಾವಾಗ್ಲೂ ನೋಡಿ, ತರ್ಜನಿ ಬೆರಳು ಇದೇನ್ ನಾವು ಅಹಂಕಾರದಿಂದ ತೋರಿಸ್ತೀವಲ್ವಾ, ನೀನು 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 ಅಂತ ಆ ಬೆರಳು ತೋರಿಸ್ತೀವಿ, ಅದು ಅಹಂಕಾರ. ಇದು ಹೆಬ್ಬೆರಳು ಪರಮಾತ್ಮ ಹೆಬ್ಬೆರಳು ಮತ್ತೆ ತರ್ಜನಿ ಅಹಂಕಾರ ಬೆರಳು ಎರಡೂ ಸೇರಿದ್ರೆ ಪೂರ್ಣತ್ವ ಆಗತ್ತೆ. ಜೀವಾತ್ಮ ಪರಮಾತ್ಮ ಏಕತ್ವನೇ ಹೇಳೋದಿದು. ಯಾವಾಗ ಈ ಅಹಂಕಾರ ಅನ್ನೋದು ಮುರಿಬೇಕು, ನಮ್ಮಲ್ಲಿ ಮುರಿದು ಬೆಂಡಾಗಿ ಈ ಪರಮಾತ್ಮನ ಹತ್ರ ಸೇರ್ಬೇಕು. ಅದಕ್ಕೆ ಇದು ಬೆಂಡ್ ಆಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಈ ಪಂಚೇಂದ್ರಿಯಗಳು ಒಂದು ಹಿಡಿತದಲ್ಲಿ ಬರ್ಬೇಕು. ಅದಕ್ಕೆ ಕುದುರೆಗೆ ಅವನು ಚಾಟಿ ಇಟ್ಕೊಂಡಿದ್ದಾನೆ, ಇಂದ್ರಿಯಗಳನ್ನ ಕುದುರೆಗೆ ಹೋಲಿಸಿದ್ದಾರೆ. ಸರಿ ಓಡ್ಬೇಕಲ್ವಾ, ಈ ಗಾಡಿ ಒಂದ್ ಓಡ್ಬೇಕು ಅಂತಂತಂದ್ರೆ ಅವನು ಸಾರಥಿ ಕುದುರೆಗೆ ಹೊಡಿತಾನೆ ಸರಿ ಓಡು ಅಂತ. ಮತ್ ಅದು ಅಲ್ಲಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ಕುದುರೆಗೆ ಕಣ್ಣಿಗೆ ಎರಡು ಇದನ್ನ ಹಾಕಿರ್ತಾರೆ, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತ. ಹಂಗೆ ನಾವು ನಮ್ಮ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ನಾವು ಸಾಗ್ಬೇಕು. ಇಲ್ದಾದ್ರೆ ನಾವು ನಮ್ಮ ಮನಸ್ಸು ಅತ್ತ ಇತ್ತ ಹೋಗ್ತಾ ಇರತ್ತೆ, ಅತ್ತ ಇತ್ತ ಹೋಗ್ಬಾರ್ದು. ಯಾವಾಗ ಜೀವಾತ್ಮ ಪರಮಾತ್ಮ ಒಂದಾಗತ್ತೆ
ಆವಾಗ ಏನಾಗತ್ತೆ, ಗೀತಾ ಅಮೃತ ಆಗತ್ತಂತೆ. ಅಮೃತ ಏನಪ್ಪಾ ಇದು ಅಂದ್ರೆ ಹುಟ್ಟು ಸಾವು ಇಲ್ಲದ ಜೀವನ ಅಮೃತ. ಯಾವಾಗ್ಲೂ ನೋಡಿ ದ್ವೈತ ಅಂದ್ರೆ ಬೇಕು ಬೇಡ ಇದ್ರೊಳಗೆ ಇರ್ತೀವಿ ನಾವು. ಆ ದ್ವೈತ ಹೋಗ್ಬೇಕು, ಅದ್ವೈತಾನೇ ಅಮೃತ ಅಂತ ಇಲ್ಲಿ ಹೇಳಿದ್ದಾರೆ. ಯಾವಾಗ ನಿಮ್ಗೆ ಜ್ಞಾನ ಎಲ್ಲ ಫುಲ್ ಬಂದು ನೀವು ಅವನಲ್ಲೇ ಒಂದಾಗ್ತೀರಾ, ಆವಾಗ ಶ್ರೀಕೃಷ್ಣ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾನೆ. ನೀವೇನು ಮಾಡೋದೇ ಬೇಡ, ನಿಮ್ ಬಾಯಲ್ಲಿ ಏನ್ ಬರತ್ತೋ ಆ ಕೆಲ್ಸ ಆಗ್ತಾ ಹೋಗತ್ತೆ. ಅದು ಪಾರಿಜಾತ ಅಂದ್ರೆ ನೋಡಿ, ಪರ ಪರ ಅಂದ್ರೆ ಅವನ್ನೆಲ್ಲ ಕೊಡ್ತಾನೆ. ಕೊಡುದು 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 ಕೊಡುದು. ಅದು ಕಾಮಧೇನು ಅಲ್ವಾ, ಕಲ್ಪವೃಕ್ಷ ಕಾಮಧೇನು. ನಮ್ಮ ಶ್ರೀಕೃಷ್ಣ ಕಾಮಧೇನು. ನೀವ್ ಏನ್ ಕೇಳ್ತಿರೋ ಅದು ಕೊಡ್ತಾನೆ. ನೀವು ಮಟೀರಿಯಲ್ ಆದ್ರೂ ಕೇಳಿ, ಅವನನ್ನೇ ಆದ್ರೂ ಕೇಳಿ. ಇದು ಅವನೇ ಸಿಕ್ಕಾಗ ನೀವ್ ಯಾಕೆ ಮಟೀರಿಯಲ್ ಕೇಳ್ತೀರಾ, ನಂಗ್ ನೀನೇ ಸಾಕಪ್ಪ ಅಂತ ಕೂತ್ ಬಿಡ್ತೀವಿ ಅಲ್ಲಿ. ಅದೇ ಇಷ್ಟಾರ್ಥ. ಎಲ್ಲ ಇಷ್ಟಾರ್ಥನೂ ಪೂರೈಸ್ತಾನೆ. ಚಾವಟಿ ಹಿಡ್ಕೊಂಡು ಬೀಸ್ತಾನೆ, ಗೀತಾಮೃತನೂ ಕೊಡ್ತಾನೆ. ಓದೋದ್ರಿಂದ ನಮ್ಮ ಎಲ್ಲ ಮನೋಭಿಲಾಷೆಗಳು ಈಡೇರತ್ತೆ. ನಮ್ಮ ಗುರುಜಿ ಹೇಳ್ತಾರಲ್ವಾ ಯಾವಾಗ್ಲೂ, ನೀವು ನಮ್ಗೆ ಧ್ಯಾನ ಮಾಡ್ಸಿ 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 ನಿಮ್ಮ ಗಮನ ಎಲ್ಲಿರ್ಬೇಕು, ಆಜ್ಞಾಚಕ್ರದಲ್ಲಿರ್ಬೇಕು. ಆಜ್ಞಾಚಕ್ರ ಗುರುವಿನ ಸ್ಥಾನ. ಯಾರು ಗುರುವಿನ ಸ್ಥಾನಕ್ಕೆ ಹೋಗಿ ನಿಲ್ತಿರೋ ನಿಮಗ್ ಬೇರೆ ಪ್ರಪಂಚನೇ ಇಲ್ಲ. ಧಾರಾಕಾಶ ಓಪನ್ ಆಗತ್ತೆ ಅಲ್ಲಿ. ಧಾರಾಕಾಶ ನೋಡೋದಲ್ಲ, ಮತ್ತೆ ಯು ಹ್ಯಾವ್ ಟು ಮಿಂಗಲ್ ವಿತ್ ದಟ್. ಸಕ್ಕರೆ, ಕಬ್ಬಿನಲ್ಲಿ ಸಕ್ಕರೆ ಇದೆ, ಆ ಸಕ್ಕರೆನೆ ನೋಡ್ಕೊಂಡ್ ಕುತ್ಕೊಂತೀವ, ಸಕ್ಕರೆನೆ ಆಗ್ಬಿಡ್ತೀವ ನಾವೆಲ್ಲ ಸಕ್ಕರೆ ಆಗೋಕೆ ಬಂದಿದೀವಿ ಇಲ್ಲಿ. ಸೊ ನಮ್ಮ ಭಗವದ್ಗೀತೆ ಅನ್ನೋದು ಏನಿದೆ ಇದು ಅಂದ್ರೆ ನಾವೆಲ್ಲ ಸಕ್ಕರೆ ಆಗ್ಬೇಕು, ಅವನಲ್ಲಿ ಒಂದಾಗ್ಬಿಡ್ಬೇಕು. ಜನನ ಮರಣ ಚಕ್ರದಿಂದ ಪಾರ್, ಹುಟ್ಟು ಸಾವು ಇಲ್ಲದ ಜೀವನ ಅಮೃತ ಕುಡಿದ್ಬಿಟ್ರೆ ಮುಗೀತು. ಇವಾಗ ನಂಗೆ ಗುರುಜಿ ಅಮೃತ ಕುಡ್ಸಿದ್ದಾರೆ ಅಂತಾನೆ ನಾನು ಧೈರ್ಯವಾಗಿ ಹೇಳ್ತೀನಿ. ಇದಕ್ಕೆ ಸಹಾಯ ಮಾಡಿದ್ಯಾರು ಅಂದ್ರೆ ಫಸ್ಟ್ ನಾನು ನಮ್ಮ ವಿಜಯ್ ಸರ್ಗೆ ನಮೋ ನಮಃ ನಮೋ ನಮಃ ನಮೋ ನಮಃ. ಕೈ ಹಿಡಿದು ನಡ್ಸ್ಕೊಂಡು ಹೋದ್ರು ನನ್ನ. ಮತ್ತೆ ಶರಣಾಗತಿ ಏನೋ ಶುರು ಮಾಡಿದ್ರಿ ನೀವು, ಅದನ್ನ ಹೇಳ್ಬಿಡಿ. ಈ ಶರಣ ಆಯ್ತಲ್ವಾ. ಶರಣು ಅಂತಂದ್ರೆ ಇನ್ನೊಂದು ಶರಣಾಗತಿ ತುಂಬಾ ಇಷ್ಟ. ಯಾಕೆ ಗೊತ್ತಾ, ಶರಣು ಅಂತಂದ್ರೆ ನಾವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅದು ಇದು ಎಲ್ಲ ಇಟ್ಕೊಂಡು ಶರಣ ಆಗೋದಲ್ಲ. ಅವನನ್ನೇ ನೀವು ಫುಲ್ ನಂಬಬೇಕು. ಹೆಂಗೆ ಇವಾಗ ಒಂದು ಮಗು ಹುಟ್ಟಿರತ್ತೆ, ಮಗು ಹೆಂಗೆ ಅಮ್ಮನ್ನೇ ಕವಚ್ಕೊಂಡಿರತ್ತಲ್ವಾ. ಅಮ್ಮ ಏನ್ ಕೊಟ್ರು ತಿನ್ನತ್ತೆ ಅದು, ಹೌದಲ್ವಾ? ಅಮ್ಮ ಏನ್ ತಿನ್ನಿಸ್ತಾಳ, ಅಮ್ಮ ಒಳ್ಳೇದೇ ಮಾಡ್ತಾಳೆ, ಅಮ್ಮ 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 ಅಂತ ಅದು ಅಮ್ಮನ್ನೇ ಅಂಟ್ಕೊಂಡಿರುತ್ತೆ. ಹಂಗೆ ನಾವು ಶ್ರೀಕೃಷ್ಣ ಪರಮಾತ್ಮನ ಮಕ್ಕಳು. ಅವನಿಗೆ ಅಂಟ್ಕೊಂಡ್ರೆ ಅವ್ನ್ ನಮ್ಮನ್ನ ಯಾವತ್ತು ಎಂತ ಪರಿಸ್ಥಿತಿನಲ್ಲಿದ್ರು ಅವ್ನ್ ನಮ್ಮನ್ನ ಕಾಪಾಡ್ತಾನೆ. ನಾವೊಂದು ಕೊಳ್ಚೆನಲ್ಲಿ ಬಿದ್ರು ಮೇಲೆ ಎತ್ತಾನೆ, ಎಲ್ಲಿದ್ರು ಮೇಲೆ ಎತ್ತಾನೆ. ಆ ಭರವಸೆ, ಆ ನಂಬಿಕೆ ಎಲ್ಲ ನನ್ಗೆ ಕೊಡಿಸಿದ್ದ ವಿಜಯ್ ಸರ್ಗೆ ನಾನು ಎಷ್ಟು ನಮಸ್ಕಾರ ಹಾಕಿದ್ರು ಸಾಲದು 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 ಸಾಲದು. ಆಮೇಲೆ ಉಮಾ ನಮ್ಗೆ ಏನು ಬಿಂದು ಸಿಂಧುನಲ್ಲಿ ಅವರು ಧಾರೆ ಎರೆದ್ರು, ಅಮೃತನ ಧಾರೆ ಎರೆದ್ರು, ಗುರುಜಿ ಧಾರೆ ಎರೆದ್ರು, ದೀಕ್ಷೆ ಕೊಟ್ರು. ಸೊ ಇಷ್ಟೆಲ್ಲಾದ್ರಲ್ಲಿ ಮಿಂದು ನಾನು ಪರಿಪೂರ್ಣ ಆದೆ. ನಾನು ಧೈರ್ಯವಾಗಿ ಹೇಳ್ತೀನಿ. ನಾನು ಇವಾಗ ಎಷ್ಟು ಖುಷಿ ಇದೆ ಗೊತ್ತಾ, ನಿಜವಾಗ್ಲೂನುವೆ. ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಏನ್ ಹೇಳ್ಬೇಕು ಅಂತನೂ ಗೊತ್ತಿಲ್ಲ. ಜೀವನ ಸತ್ಯಂ ಶಿವಂ ಸುಂದರಂ ಮಾಡಿದ ವಿಜಯ್ ಸರ್ಗೆ ನಾನು ಏನ್ ಕೊಡ್ಬೇಕು ಅಂತ ನನ್ಗ ಗೊತ್ತಾಗ್ತಾ ಇಲ್ಲ. ವಿಜಯ್, ಮಾತಾಡಿ ಸ್ವಲ್ಪ. ಕೊಡ್ತಾ ಇದೀವಿ ನಾವು. ನಳಿನಿ ಮೇಡಮ್, ಏನ್ ಗೊತ್ತಾ, ಇವಾಗ ಕೃಷ್ಣ ಯಾವ ರೂಪದಲ್ಲಿ ಬರ್ತಾನೆ ಅಂತ ನಮಗ್ ಗೊತ್ತಿರಲ್ಲ. ಕೃಷ್ಣ ಏನು ಕೊಳಲ್ ಹಿಡ್ಕೊಂಡ್ ಕೊಳಲ್ ಊದ್ಕೊಂಡೇ ಬರ್ತಾನ ಅಥವಾ ಹಸು ಗೋ ಮೇಯಿಸ್ಕೊಂಡ್ ಬರ್ತಾನ ನಮಗ್ ಗೊತ್ತಿಲ್ಲ. ನಿಮಗೆ ಅವನು ಕೃಷ್ಣ ವಿಜಯ್ ರೂಪದಲ್ಲಿ ಬಂದಿದ್ದಾನೆ ಅಷ್ಟೇ. ಅಂದ್ರೆ ಒಬ್ಬೊಬ್ರಿಗೂನು ಒಂದೊಂದ್ ರೂಪ ನಮ್ಗೆ ಯಾವ್ದೋ ಒಂದ್ ರೀತಿಲಿ ಬಂದು ಅವ್ನ್ ಸಹಾಯ ಮಾಡ್ತಾನೆ.
ನಾವು ಇಮ್ಯಾಜಿನೇಷನ್ ಏನಾದ್ರೂ ಇಟ್ಕೊಂಡಿರ್ಬಹುದು ಕೃಷ್ಣನ್ ಬಗ್ಗೆ, ಆದ್ರೆ ಅವನು ನಮ್ಗೆ ಪ್ರತಿಯೊಬ್ಬರಲ್ಲೂ ಇಲ್ಲ ಕೃಷ್ಣ ಇದ್ದಾನೆ. ಅವನು ಅವನು ನಿರಾಕಾರ ರೂಪದಲ್ಲಿದ್ದಾನಲ್ಲಮ್ಮ. ಆ ಅವನ ರೂಪ ಅವನ ನಿರಾಕಾರ ರೂಪದಲ್ಲಿದ್ದಾನೆ. ಅವನು ಅವನನ್ನ ನಿರಾಕಾರ. ಯಾವತ್ತು ಅವನ ರೂಪದಲ್ಲಿ ನಾನು ನೋಡೇ ಇಲ್ಲ. ಹೌದು, ಅವನ ಶ್ರೀಕೃಷ್ಣನ ಆದ್ರೆ ರೂಪದಲ್ಲಿ ನೋಡಿಲ್ಲ ಅವನು ನಾನು ಅವನ. ಅಲ್ಲ ಮೇಡಮ್, ಅವನು ನಿರಾಕಾರ. ಆದ್ರೆ ಅವನೊಂದು ಆಕಾರದಲ್ಲಿ ಬಂದ್ರೆ ತಾನೇ ನಾವು ಅವನ ಗುರ್ತು ಹಿಡಿತೀವಿ. ಈಗ ಅವನ ವಿಜಯ್ ಆಕಾರದಲ್ಲಿ ಬಂದು ಬಂದ್ರೆ ಅವ್ನು ನಾವು ಸಹಾಯ ಮಾಡ್ದ, ವೇಷ ಹಾಕೊಂಡ್ ಬಂದಿದ್ಯಾ ಹೋಗು ಅಂತ ಹೇಳ್ತೀವಿ ಅವನ್ಗೆ ಅಷ್ಟೇ. ವೇಷ ಹಾಕೊಂಡು ವಿಜಯ್ ರೂಪದಲ್ಲಿ ಬಂದ ಅವನು ಅಂತ ಅರ್ಥ ಮಾಡ್ಕೋಬೇಕಷ್ಟೆ. ಕೇಳಿದ್ರ ಸರ್ ನೀವು? ಭಗವದ್ಗೀತಾ ಕ್ಲಾಸ್ ಅಂದ್ರೇನೆ ಆ, ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನನ್ಗೆ ಅಂದ್ರೆ ನಿಜವಾಗ್ಲೂ. ನಮ್ಗೆ ಕಷ್ಟದಲ್ಲಿ ಇದ್ದಾಗ ಯಾರು ಸಹಾಯ ಮಾಡ್ತಾರೋ ಅವರೇ ಅವರೇ ಪರಮಾತ್ಮ. ಭಗವಂತ ಅಂತ ನಾವು ಅವರೇ ಕೃಷ್ಣ. ಅನ್ಕೋಬೇಕು. ಹೌದು, ನಾವು ಹೇಳ್ತೀವಿ ಅಲ್ವಾ, ಇವಾಗ ನನ್ಗೆ ದೇವ್ರ ತರ ಬಂದಪ್ಪ, ನಂಗೆ ಹೌದು, ಸಹಾಯ ಮಾಡ್ದ. ಹೌದು ನಮ್ಗೆ ಹೌದು. ಎಷ್ಟೊಂದು ಬಟ್ ಏನ್ ಗೊತ್ತಾ ಪದ್ಮ, ಇದುವರೆಗೂ ಇನ್ನೊಂದು ಎಷ್ಟು ಸರತಿ ಆಗಿರುತ್ತೆ ಇನ್ನೊಂದು ಅಲ್ವಾ ನಾನು ಹೇಳ್ತೀನಿ ಪದ್ಮ, ಅಂತದ್ದು. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಹೇಳಿ ಹೇಳಿ. ಕಷ್ಟದಲ್ಲಿರುವಾಗ ನಮ್ ಕೈ ಸ್ವಲ್ಪ ಹೊತ್ತು ಇಟ್ಕೊಂಡ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ವಿಜಯ್ ಸರ್ ಹಂಗ್ ಮಾಡ್ಲಿಲ್ಲ, ನನ್ಗೆ ಕೊನೆವರೆಗೂ ಎತ್ಕೊಂಡು ಹೋದ್ರಲ್ಲ. ಅದಕ್ಕೆ ಏನ್ ಹೇಳೋದು ನಾನು, ಪುಣ್ಯ ಮಾಡಿರ್ಬೇಕು. ಹ ಒಂದ್ ಸ್ವಲ್ಪ ಪುಣ್ಯ ಇರುತ್ತೆ ನಮ್ದು ಅಂತ. ಪುಣ್ಯ ಮಾಡಿದ್ರೆ ಆತರ ಕೊನೆವರೆಗೂ ಎಳ್ಕೊಂಡು ಹೋಗ್ತಾರೆ ದೇವ್ರೆ. ಯಾರು ಮಾತಾಡಿದ್ದು ಗೊತ್ತಾಗ್ತಾ ಇಲ್ಲ. ನಿಮ್ ಹೆಸರು ಹೇಳ್ಬಿಡಿ ಇವ್ರೆ. ವೀಣಾ ಅವರ? ಹಾ ಹೌದು ಹೌದು ಹೌದು. ಇವಾಗ ಕೇಳಿಸ್ ಹೊಸದಾಗಿ ಜಾಯಿನ್ ಆಗಿದ್ದಾರೆ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಕೇಳಿಸ್ತಾ ಇಲ್ವಾ? ಇದೆ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಳಿನಿಜಿ ಒಂದೊಂದ್ ನೀವು ಒಂದೊಂದ್ಸಲ ಫುಲ್ ಕಟ್ ಆಗ್ಬಿಡತ್ತೆ ಅದಕ್ಕೆ ಇಂಟರ್ನೆಟ್. ಅದು ಇಂಟರ್ನೆಟ್ ಪರಮಾತ್ಮ ಅಮ್ಮ, ಮೊರೆವರ್. ಪುಣ್ಯ ಇದ್ರೆ ಕೇಳಿಸ್ಕೊಳ್ಳೋ ಯೋಗ ಇದ್ರೆ. ನಾನು ಆಕ್ಚುಲಿ ಇಂಟರ್ನೆಟ್ ಗೆ ಪರಮಾತ್ಮ ಅನ್ನೋದು ನಾನು. ಈ ಇಂಟರ್ನೆಟ್ ಇಲ್ಲ ಅಂತಂದ್ರೆ ನಮ್ಗೆ ಅವನವ್ರಿಗೂ ಹೋಗೋಕ್ ಆಗ್ತಾ ಇರ್ಲಿಲ್ಲ. ನಮ್ಗೆ ಇಷ್ಟೆಲ್ಲ ಹೌದು ಸಿಕ್ಕಿದ್ದು ಇಂಟರ್ನೆಟ್ ಇಂದಾನೇ. ಇಂಟರ್ನೆಟ್ ಪರಮಾತ್ಮ. ಹೌದು ಹೌದು ನಳಿನಿಜಿ, ಇವಾಗ ಇನ್ನು ಹೌದು ಮುಂದೆ ಹೌದು. ಏನಾದ್ರು ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನೀವು? ಅದೇ ಶರಣಾಗತಿ ಅಂದ್ರೆ ನಾವು ಆತರ ಶ್ರೀಕೃಷ್ಣನಲ್ಲಿ ಶರಣಾಗಬೇಕು. ನಮ್ ಎಂತ ಪ್ರಸಂಗ ಬಂದ್ರು ಅವನನ್ನ ಬಿಡಬಾರದು. ಕಷ್ಟ ಬಂದಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋದು. ಆಮೇಲೆ ಈ ಕಡೆ ಅದ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ನೀನ್ ಹೋಗಂತ ನೂಕ್ಬಿಡೋದು. ಅದು ಶರಣಾಗತಿ ಭಾವ ಅಲ್ಲ. ಪೂರ ಹಿಡ್ಕೊಳ್ಳೋದೇ ಶರಣಾಗತಿ. ನೀನ್ ಏನಾರ ಮಾಡಯ್ಯ, ನಾನ್ ನಿನ್ ಕಾಲ್ ಬಿಡಲ್ಲ, ನಾನ್ ನಿನ್ ಬಿಡಲ್ಲ. ಕಾಲಾರ ಹಿಡ್ಕೊಡ್ರಿ, ಕೈಯಾರ ಹಿಡ್ಕೊಡ್ರಿ, ಏನಾರ ಹಿಡ್ಕೊಡ್ರಿ, ಅವನ್ನ ಬಿಡಬಾರ್ದು ಅಷ್ಟೇ. ಕಷ್ಟ ಬರ್ಲಿ ಸುಖ ಬರ್ಲಿ ನೀನೇ ಅವನೇ ಎಲ್ಲ ಮಾಡೋದು ಅವನೇ. ಇಲ್ಲಿ ಮಾಡ್ತಾ ಇರೋದು ಅವನೇ. ಮತ್ತೆ ಮೊರೆವರ್ ದರ್ ಇಸ್ ನೋ ಡೂವರ್ಶಿಪ್ ಹಿಯರ್. ಇಡೀ ಭಗವದ್ಗೀತಾನೆ ಇದು ಒಂದು ಶ್ಲೋಕದಲ್ಲಿ ಎಲ್ಲ ಭಗವದ್ಗೀತಾನೆ ಬಂದಾಯ್ತು. ಸಂಕಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ. ವೆಂಕಟರಮಣ ಅಂತಾರ. ಆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಇಲ್ಲ ಗಾದೆ ಬರೀ ಇದೆಯಲ್ಲ, ಸಂಕಟ ಬಂದಾಗ ಆತರ ಅಷ್ಟೇ ಅಲ್ಲ. ನೋ ನೋ ಕಷ್ಟ ನೋ ನೋ ಸಂಕಟ ಬಂದಾಗ ಅಷ್ಟೇ ಮಾತ್ರ ಅಲ್ಲ. ಮಾಡಬಾರ್ದು ಹೌದು. ಆತರ. ನಳಿನಿಜಿ, ಮುಂದಕ್ಕೆ ಹೋಗೋಣವಾ? ಇನ್ನು ಏನಾದ್ರು ಹೇಳ್ತಾ ಇದ್ದೀರಾ? ಮುಂದಕ್ಕೆ ಹೋಗೋಣ. ಗಾಡಿ ಚಾಟಿ ತಗೊಂಡ್ ಮುಂದ್ ಓಡ್ಸು. ಆಯ್ತು, ಧನ್ಯವಾದಗಳು. ಉಮಾ ಮೇಡಮ್, ಇದ್ರ ಬಗ್ಗೆ ಹೇಳ್ತೀರಾ? 5ನೇ ಪ್ರಶ್ನೆ ಇದೆಯಲ್ಲ, ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ಅದೇ ಹೇಳಿದ್ದಾರೆ. ಮೇಡಮ್ ಹೇಳ್ದಂಗೆ ಕೃಷ್ಣ ಇಷ್ಟಾರ್ಥನೂ ಪೂರೈಸ್ತಾನೆ, ಕೋಲನ್ನು ಹಿಡ್ಕೊಂಡಿದ್ದಾನೆ. ಅಂದ್ರೆ ಈಗ ಇಷ್ಟಾರ್ಥ ಪೂರೈಸ್ತಾನೆ ಅಂತ ಗೊತ್ತು, ನಾವು ಅವನ್ನ ಕೇಳ್ಕೊತೀವಿ. ಆದ್ರೆ ಮತ್ತೆ ನಾವು ಬೇರೆ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಅವಾಗ ಅವನು ಕೋಲನ್ನ ವಿವೇಕಕ್ಕೂ ಹೋಲಿಸಿದ್ದಾರೆ ಗುರೂಜಿ. ಅಂದ್ರೆ ವಿವೇಕ ಕೊಡ್ತಾನವನು ನಮ್ಗೆ, ವಿವೇಕನ ಉಪಯೋಗಿಸು ಅಂತ ಹೇಳ್ತಾನೆ. ಆ ವಿವೇಕನ ಉಪಯೋಗಿಸಿದಾಗ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗ್ ಗೊತ್ತಾಗುತ್ತೆ. ಅದು ಕೋಲು. ನಮ್ಗೆ ಪ್ರತಿ ಹೆಜ್ಜೆಲೂ ವಿವೇಕ ಎಚ್ಚರಿಸುತ್ತೆ. ನಾವು ತಪ್ಪು ಮಾಡೋಕ್ ಮುಂಚೆ ನೋಡು, ಈ ತಪ್ಪು ಮಾಡ್ತಿದ್ಯಾ, ಮಾಡ್ಬೇಡ ಅಂತ ಅದು ಮನಸ್ಸಾಕ್ಷಿಯಾಗಿ ಹೇಳುತ್ತೆ. ಆದ್ರೆ ನಾವು ಆ ವಿವೇಕಕ್ಕೊಂದು ಏಟ್ ಕೊಟ್ಬಿಟ್ಟು ನಾವು ತಪ್ಪುದಾರಿಲಿ ನಡೀತೀವಿ. ಅದಕ್ಕೆ ಅವನು ಎಚ್ಚರಿಸೋದು, ಅವನು ವಿವೇಕದ ಮೂಲಕ ಎಚ್ಚರಿಸಿದಾಗ ನಾವು ಆ ವಿವೇಕನ ಕೋಲ್ ತರ ಅಂದ್ರೆ ತಿಳ್ಕೊಂಡು ಬಳಸ್ಕೊಳ್ಬೇಕು. ಸರಿಯಾದ ದಾರಿಲಿ ನಡಿಬೇಕು. ಅದಕ್ಕೆ ಅವನು ಆ ಕೋಲನ್ನ ಇಟ್ಕೊಂಡು ಸೂಚಿಸಿದಾನೆ. ಆಮೇಲೆ ಹಾಗೆ ಹೋದಾಗ ನಾವು ಕರೆಕ್ಟಾಗಿ
ನಮ್ಮ ಇಷ್ಟಾರ್ಥ ಏನು ಅದನ್ನ ಅಮೃತ, ಗೀತಾ ಅನ್ನೋ ಅಮೃತವನ್ನ ಒಬ್ಬ ಹಾಲು ಕರೆಯೋನು ಹಾಲು ಕರೆದು ನಮಗೆ ಕೊಟ್ರೆ ತಾನೇ ನಾವು ಹಾಲನ್ನ ಕುಡಿಯಕ್ಕಾಗೋದು. ಹಾಗೆ ಅವನು ಹಾಲು ಕರೆದು ರೆಡಿಯಾಗಿ ಇಟ್ಕೊಂಡಿದ್ದಾನೆ ಅಮೃತನ, ಕುಡೀರಿ ಅಂತ. ನಾವು ಈ ಕರೆಕ್ಟಾಗಿರೋ ದಾರಿನಲ್ಲಿ ನಮ್ಮ ವಿವೇಕವನ್ನು ಉಪಯೋಗಿಸ್ಕೊಂಡು ಹೋದಾಗ ಅವನು ಕೊಡೋ ಗೀತೆ ಅನ್ನೋ ಅಮೃತನ ನಾವು ಕುಡಿಯೋಕ್ ಸಾಧ್ಯ ಆಗುತ್ತೆ. ಆಗ ನಾವು ಅವನಲ್ಲೇ ಒಂದಾಗೋಗ್ತೀವಿ ಅಂತ ನನಗೆ ಅನ್ಸಿತ್ತು. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದರೂ ಇದ್ರ ಬಗ್ಗೆ ಹೇಳೋದಿದ್ರೆ ಹೇಳಿ. ಸಂಧ್ಯಾ ಪರಮೇಶ್, ನೀವೇನಾದ್ರೂ ಹೇಳ್ತೀರಾ? ಯಾವ ವಿಷಯದ ಬಗ್ಗೆ ಅಮ್ಮ? ಪೂರ್ತಿ ಇದ್ದ ಸಾರನ ಅಥವಾ? ಹಾ, 5ನೇ ಪ್ರಶ್ನೆ ಇದೆಯಲ್ಲ, ಇದರಲ್ಲಿ ಎಲ್ಲ ಒಳಗೊಂಡಿದೆ, ಅದ್ರ ಬಗ್ಗೆ ಹೇಳಿ. ಭಗವಂತ ನಮ್ಗೆ ಕಲ್ಪವೃಕ್ಷದ ತರ ಬರ್ತಾನೆ ಅಂತ ಹೇಳಿರೋದಿಲ್ಲಿ. ಅಂದ್ರೆ ಕಲ್ಪವೃಕ್ಷ ನಮ್ಗೆ ಎಲ್ಲಾ ವರಗಳನ್ನು, ನಾವು ಬೇಡದೆ ಎಲ್ಲಾ ವರಗಳನ್ನು ಕೊಡ್ತಾನೆ. ಆದ್ರೆ ನಾವು ಇಲ್ಲಿ ಏನಾಗ್ಬೇಕು, ಅವ್ನಿಗೆ ಶರಣ ಆಗ್ಬೇಕು. ನಮ್ಮಲ್ಲಿರೋ ಅಹಮ್ಮನ್ನ ತೊರೆದು ನಾವು ಅವನಲ್ಲಿ ನಮ್ಮ ತಪ್ಪುಗಳನ್ನೆಲ್ಲ ಪ್ರಾಮಾಣಿಕವಾಗಿ ಒಪ್ಕೊಂಡು ಅವನಲ್ಲಿ ಶರಣಾದಾಗ ಅವನು ನಮಗೆ ಇಲ್ಲಿ ಎಲ್ಲರಿಗೂ ಒಂದೇ ದೇವ್ರು, ಇಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ, ಅವರು ಇವರು ಅನ್ನೋದಿಲ್ಲದೆ ಎಲ್ಲರಿಗೂ ಒಂದೇ ರೀತಿ ವರನೆ ಕೊಡ್ತಾನೆ. ಅವ್ನು ಯಾರು ಏನೇ ಕೇಳಿದ್ರು ಕೊಡ್ತಾನೆ ಅನ್ನೋದಕ್ಕೆ ಪ್ರಭುಜಿ ಒಂದು ಸಣ್ಣ ಕತೆ ಮೂಲಕನೂ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಈ ಕಥೆನಲ್ಲಿ ಏನ್ ಮಾಡಿರ್ತಾನೆ, ಕಾಡ್ನಲ್ಲಿ ಹೋಗುವಾಗ ಸುಸ್ತಾಗ ಒಂದ್ ಮರದ ಕೆಳಗ್ ಕೂತ್ಕೋತಾನೆ. ಆ ಮರ ಏನಾಗಿರುತ್ತೆ, ಒಂದು ಕಲ್ಪವೃಕ್ಷ ಆಗಿರುತ್ತೆ. ಅವನಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ, ನನ್ಗೆ ಇಲ್ಲಿ ಆಯಾಸ ಪರಿಹಾರ ಮಾಡ್ಕೊಳಕ್ಕೆ ಒಂದ್ ಮಂಚ ಸಿಕ್ಕಿದ್ರೆ ಸಾಕು, ನೀರ್ ಅಡಿಕೆ ಆಗಿದೆ, ಬಾಯಿ ಕುಡಿಯಲಿಕ್ಕೆ ಏನಾದ್ರು ಒಂದು ದಾಹ ಹಿಂಗಿಸ್ಲಿಕ್ಕೆ ಒಂದ್ ಪಾನೀಯ ಸಿಕ್ಕಿದ್ರೆ ಸಾಕು, ಎಲ್ಲ ಬರುತ್ತೆ ಅವನಿಗೆ. ಆಗ ಕೊನೆಯಲ್ಲಿ ಅಯ್ಯಪ್ಪ ಇಲ್ಲಿ ಮಲಗಿದ್ದೀನಲ್ಲ, ಇನ್ ಏನು ಒಂದು ನನ್ನ ಹುಲಿ ಬಂದು ನನ್ನ ತಿಂದ್ಬಿಟ್ರೆ ಅಂದ್ರೆ ಆ ಕ್ಷಣ ಅದು ಆಗೋಗುತ್ತೆ. ಹಾಗೆ ನಾವು ಬೇಡ್ಕೊಳ್ಳೋ ಬೇಡಿಕೆನಲ್ಲೂ ಒಳ್ಳೆ ರೀತಿನಲ್ಲಿ ಇರ್ಬೇಕು. ಅಲ್ಲಿ ನಾವು ಎಲ್ಲ ಬೇಡ್ತಿದೀವಿ ಭಗವಂತ ಕೊಡ್ತಾನೆ ಅಂತ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಅಲ್ಲಿ ಅನ್ಸುತ್ತೆ. ಮತ್ತ ಅದಾದ್ಮೇಲೆ 3 ತರ ಇಲ್ಲಿ ಭಕ್ತರು ಇರ್ತಾರೆ ಅಂತಾನು ತೋರಿಸಿದ್ದಾರೆ. ಒಬ್ರು ವಸ್ತುನಿಷ್ಠ, ಅಂದ್ರೆ ಬಾಹ್ಯದಲ್ಲಿ ಸಿಗ್ತಕ್ಕಂತ ಭೋಗ ವಸ್ತುಗಳನ್ನ ಅಪೇಕ್ಷೆ ಪಟ್ಟು ನಾವು ಅದ್ರ ಹಿಂದೆ ಹೋದಾಗ ನಮಗೆ ಅದ್ರಲ್ಲಿ ಸುಖ ಸಿಗುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಅದ್ರಲ್ಲಿ ನಮಗ್ ಸುಖ ಸಿಕ್ಕಿರಲ್ಲ. ಅದು ಒಂದ್ರಿಂದ ಒಂದು ಇನ್ನೊಂದು ಬೇಡ್ತಾನೆ ಇರ್ತೀವಿ. ಆದ್ರೆ ಅದ್ರಲ್ಲಿ ಯಾವ್ದ್ರಲ್ಲೂ ನಮಗ್ ಸುಖ ಇಲ್ಲ ಅನ್ನೋದು ನಮ್ಗೆ ನಂತರದಲ್ಲಿ ಗೊತ್ತಾಗುತ್ತೆ. ಯಾವಾಗ ನಮ್ಗೆ ಭಗವಂತ ಅದನ್ನ ತಿಳಿಸ್ಕೊಡ್ತಾನೆ, ವಿವೇಕ ವೈರಾಗ್ಯಗಳು ಅನ್ನೋ ಚಾಟಿಯನ್ನ ನಮ್ಗೆ ಬೀಸಿ ನಮ್ಮನ್ನ ಎಚ್ಚರಿಸಿದಾಗ ನಮಗ್ ಗೊತ್ತಾಗುತ್ತೆ ಭೋಗ ವಸ್ತುಗಳಲ್ಲಿ ನಮಗೆ ಸುಖ ಇಲ್ಲ. ನಾವ್ ಏನಾಗ್ಬೇಕು, ಇಲ್ಲಿ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಆಗ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಅನ್ನೋದನ್ನ ಇನ್ನೂ ಒಂದು ಇನ್ನೂ ಒಬ್ಬ ಭಕ್ತನ ಏನ್ ಮಾಡ್ತಾನೆ, ಅವನು ಬೇಡ್ತಾನೆ. ಅಂದ್ರೆ ಭಗವಂತನಿಂದ ನನಗೆ ಆನಂದ ಸಿಗುತ್ತೆ, ಅವನನ್ನ ಭಜಿಸೋದು, ಅವನನ್ನೇ ಭಗವಂತನನ್ನೇ ಧ್ಯಾನ ಮಾಡ್ತಾ ಅವನ ಧ್ಯಾನದಲ್ಲೇ ಮುಳ್ಕೊಂಡು ಅದೇ ಆನಂದ ಅವನಿಗೆ ಸಿಗುತ್ತೆ. ಅದನ್ನು ದೇವ್ರು ಅನುಗ್ರಹಿಸಿರ್ತಾನೆ. ಅವ್ನಿಗೆ ಏನ್ ಬೇಕಿರುತ್ತೆ ಅವ್ನಿಗೆ ಆನಂದನ ಅದನ್ನು ಕೊಟ್ಟಿರ್ತಾನೆ. ಇನ್ನೂ ಒಬ್ಬ ಏನಾಗಿರ್ತಾನೆ, ನಾನ್ ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಅನ್ನೋಂತ ಜ್ಞಾನಿ. ಒಬ್ಬ ವಸ್ತುನಿಷ್ಠ, ಇನ್ನೊಬ್ಬ ಭಕ್ತ, ಇನ್ನೊಬ್ಬ ಜ್ಞಾನಿ. ಈ ಜ್ಞಾನಿ ಏನಾಗಿರ್ತಾನೆ, ಅಜ್ಞಾನ ತೊರೆದು ಭೋಗ ವಸ್ತುಗಳಲ್ಲಿಲ್ಲದ ಆನಂದ ಮತ್ತೆ ಭಗವಂತನ ಬೇಕಾಗಿರ್ತಕ್ಕಂತ ನಮ್ಗೆ ಅವನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ದೆ ನಾನೇ ಭಗವಂತ ಅಂತ ಜೀವಾತ್ಮ ಪರಮಾತ್ಮ ಒಂದು ಅಂತ ತಿಳ್ಕೊಂಡಂತ ಭಕ್ತನಿಗೂ ಅಲ್ಲಿ ದೇವ್ರು ವರವನ್ನ ಕೊಟ್ಟಿರ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಿದ್ದಾನೆ. ಅಂದ್ರೆ ಭಗವಂತನ ನಮ್ಗೆ ಯಾವ ರೀತಿ ಈಗ ಹಿಂದೆ ಈಗ ನಳಿನಮ್ಮ ಅವರೆಲ್ಲ ಹೇಳಿದಾಗೆ ನಮ್ಗೆ ಒಬ್ಬ ಭಗವಂತ ಗುರುಗಳ ರೂಪದಲ್ಲಿ, ಒಬ್ಬ ಸದ್ಗುರು ರೂಪದಲ್ಲಿ ನಮ್ಗೆ ಸಿಕ್ಕಿರ್ತಾರೆ. ಅದು ಯಾವಾಗ ನಾವು ಭಗವಂತನಿಗೆ ಇಷ್ಟ ಆಗ್ತೀವೋ, ನಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟುತ್ತೋ, ಅವಾಗ ದೇವರು ನಮಗೆ ಗುರುವಿನ ರೂಪದಲ್ಲಿ ಕಾಣಿಸ್ಕೊತಾನೆ. ಭಗವಂತನೇ ಭೂಮಿಗೆ ಇಳಿದು ಬರುತ್ತ ಅಂದ್ರೆ ಗುರುವಿನ ರೂಪದಲ್ಲಿ ನಮಗ್ ಲಭಿಸಿರ್ತಾನೆ. ಅವನು ಬಂದ್ ಏನ್ ಮಾಡ್ತಾರೆ, ನಮ್ಗೆ ಆ ಗುರುಗಳು ನಮ್ಮಲ್ಲಿರೋ ಅಜ್ಞಾನ ತೊಡೆದ ಹಾಕೋದಿಕ್ಕೋಸ್ಕರ ವಿವೇಕ ವೈರಾಗ್ಯ ಅನ್ನೋ ಚಾಟಿಯಿಂದ ಬೀಸಿ ನಮ್ಮಲ್ಲಿ ಇರ್ತಕ್ಕಂತ ಅಜ್ಞಾನ ತೊರೆದು ನಮಗೆ ಜ್ಞಾನ ಮಾರ್ಗವನ್ನ ಕಲಿಸಿ ಅದನ್ನ ಈಗ ನಮ್ಗೆ ಈಗ ಹೇಳ್ದಾಗೆ ಕ್ಲಾಸ್ ಅಲ್ಲಿ ನಮ್ಗೆ ಧ್ಯಾನ ಕ್ಲಾಸ್ಗಳಲ್ಲೂ ಹೇಳ್ಕೊಡ್ತಿದಾರಲ್ಲ, ಚಿನ್ಮುದ್ರೆ ಹಾಕೊಂಡು ಕೂತ್ಕೊಂಡಾಗ ನಮ್ಮಲ್ಲಿರೋ ಅಹಂಕಾರ ದೂರ ಆಗುತ್ತೆ, ವಿವೇಕ ವೈರಾಗ್ಯಗಳು ಮೂಡ್ ಬರುತ್ತೆ. ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ ಅನ್ನೋ 2 ಬೆರಳುಗಳನ್ನ ನಾವು ಹಿಡಿದು ನಿಂತಾಗ ಅಲ್ಲಿ ಶೂನ್ಯತೆ ಬರುತ್ತೆ. ಆ ಶೂನ್ಯತೆನೆ ನಮ್ಮ ಅಹಂಕಾರ ಅಂತ ತಿಳ್ಕೊಬೇಕು. ಆ ಅಹಂಕಾರವನ್ನು ಓಡಿಸಿದಾಗ ನಮಗೆ ಜ್ಞಾನ ಅನ್ನೋದು ಲಭಿಸಿ ಭಗವಂತನ ಅನುಗ್ರಹ ನಮ್ಗೆ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ನಮ್ಗೆ ಅದರಿಂದ ಈಗಾಗ್ಲೇ ಹೇಳ್ದಾಗೆ
ಅಮೃತಧಾರೆ ಕೊಟ್ಟು ದೇವರು ನಮ್ಮಲ್ಲಿ ಅಜ್ಞಾನವನ್ನ ತೊರೆದು ದ್ವೈತವನ್ನ ದೂರ ಮಾಡಿ ಅದ್ವೈತವನ್ ಮಾರ್ಗವನ್ನ ತೋರಿಸಿ ಅಮೃತ ಧಾರೆ ಎರೆದು ನಮಗೆ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯೋದಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಇದರಲ್ಲಿ ಈ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಮೃತ ಅನ್ನೋದೇ ಅದ್ವೈತ, ಅಮೃತ ಧಾರೆಯನ್ನ ಅದ್ವೈತ ಅಮೃತ ವರ್ಷಿಣಿ ಅಂತ ಹೇಳಿದ್ರಲ್ಲ ಅಮ್ಮ ಉಮಾ ಮೇಡಮ್. ಆತರ ಹಿಂದಿನ ಶ್ಲೋಕದ ಮೊದಲನೇ ಶ್ಲೋಕದಲ್ಲೇ ನಾವು ಇದನ್ನ ನೋಡಿದೀವಿ. ತಿಳ್ಕೊಂಡು ಮತ್ತೆ ಯಾರ ಲಕ್ಷ್ಮೀಜಿ ನೀವೇನಾದ್ರೂ ಹೇಳ್ತೀರಾ ನೋಡಿ. ಹಾ ಅಮ್ಮ, ಈಗ ಶ್ರೀಕೃಷ್ಣ ಬ್ಯಾರೆ ಎಲ್ಲೂ ಇಲ್ಲ, ನಮ್ಮೊಳಗ ಅದಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತೈತಿ ಅಮ್ಮ. ಇವಾಗ ನಾವ್ ಉಸಿರಾಡ್ಸೇವ್ರಿ, ಆ ಗಾಳಿ ಕೊಟ್ಟವ್ರ ಯಾರ್ರಿ? ಅದೇ ಆ ಉಸಿರಾಡೋದ್ರಿಂದನ ನಾವ್ ಬದುಕೇವ್ರಿ. ನೋಡ ಕಣ್ಣು, ಮಾತಾಡ ಬಾಯಿ, ಕೇಳ ಕಿವಿ, ನಾವ್ ನಡೆಯೋದು ಎಲ್ಲಾನು ಈ ದೇಹ ಒಂದು ದೇಹನ್ ಕೊಟ್ಬಿಟ್ಟು ನೀನೊಂದ್ ಇದನ್ ಒಳ್ಳೆ ಕಾರ್ಯಕ್ ಉಪಯೋಗ್ಸು, ಆ ಒಳ್ಳೆ ಕಾರ್ಯಕ್ಕೂ ಉಪಯೋಗ್ಸರ ನೋಡು, ನಾನ್ ನಿನಗ್ ಹೆಂಗ ಒಂದ್ ದಾರಿ ತೋರಿಸ್ತೇನೆ ಅನ್ನೋದನ್ನ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಇವಾಗ ನಾವ್ ಒಂದ್ ಸ್ವಲ್ಪ ಇವಾಗ ಹೆಂಗ್ ಕನ್ನಡಿ ಮೇಲೆ ಧೂಳ್ ಕುಂತಾಗ ಅದನ್ನ ಒರ್ಸಿದ್ರೆ ಹೆಂಗ್ ಸ್ವಚ್ಛ ಕಾಣಿಸ್ತೈತ, ಆತರ ಸ್ವಲ್ಪ ಒರೆಸ್ಕೋಬೇಕ್ರಿ. ಅದಕ್ಕ ಭಗವದ್ಗೀತಾ ಇರೋದು, ಇಂತ ಕ್ಲಾಸ್ಗಳು ಸತ್ಸಂಗ ಎಲ್ಲಾ ಇರೋದು. ಇಂಥದ್ರೊಳಗೆಲ್ಲ ಇವಾಗ ನೋಡ್ರಿ ನಾವೆಲ್ಲಾ ಎಷ್ಟ್ ಚೆನ್ನಾಗ ಒಬ್ರಿಗೊಬ್ರು ಇದನ್ ಮಾಡ್ಕೊಂತ ಬೇರೆ ಎಲ್ಲೋ ಟಿವಿ ನೋಡಿ ಟೈಮ್ ಪಾಸ್ ಮಾಡ್ಬೋದು, ಏನೆಲ್ಲಾ ಮಾಡ್ಬೋದು. ಅದ್ಬಿಟ್ಟು ಕ್ಲಾಸಿಗೆ ಯಾಕ್ರಿ? ಯಾಕಂದ್ರ ನಮ್ ಮನಸ್ಸಲ್ಲ ಐತ್ರಿ, ನಾವ್ ಏನೋ ಒಂದ್ ದಾರಿ ನಮ್ಗ್ ಶ್ರೀಕೃಷ್ಣ ನಮ್ಮೊಳಗ ಬಂದು ಇಂಥದ್ ಕಲಿ ಅಂತಂದ್ ಹೇಳಿ ಇವಾಗ ಇವ್ರು ಎಲ್ಲಾರು ಹೇಳಿದ್ರಿ ಗುರುವಿನ ರೂಪದೊಳಗ್ ಬರ್ತಾರ ಅಂತಂದ್ ಹೇಳಿ. ಆ ಗುರು ಅನ್ನೋರು ಒಬ್ರು ಬಂದು ನಮ್ಮನ್ನ ಹಿಡದ್ ಬಿಟ್ಟು ಕರೀತಾ ಇದಾರ್ರಿ. ಕಲಿ, ನೀನು ಮುಂದ್ ಹೋಗು, ನಿನ್ನ ಏನು ಜೀವಾತ್ಮ ಪರಮಾತ್ಮ ಅಂದ್ರ ಏನು, ಎರಡ್ರೊಳಗು ನೀವ್ ಒಂದ್ ಆಗು ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ. ನಮಗ್ ಅಂತ ಅಮೃತನ ನಮಗ್ ಕುಡಿಸಿ ದೇಹ ನಾಶ ಆದ್ರೂನು ಆತ್ಮ ನಾಶ ಇಲ್ಲ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಎಷ್ಟ್ ಸರಳ ಐತ್ರಿ. ಅಲ್ಲ ಹಾಲ್ ಕರೆದ್ ಕೊಟ್ರಿ ಯಾರ ಬ್ಯಾಡ ಅಂತ ಹೇಳ್ರಿ ನೋಡೋಣ, ಅದನ್ನ ಎಲ್ಲಾ ಸರಳ್ರಿ. ರೆಡಿ ಮಾಡ್ಕೊಟ್ನ ಬರೀ ನೋಡಿ ನಾವ್ ಒಂದ್ ಕಪ್ ಎತ್ತಿ ಕುಡಿಯೋದಷ್ಟ ಬಾಯ್ರಿ, ಕುಡ್ದವ್ರಿಗೆ ಗೊತ್ತದ ಅಮೃತದ್ ಎಷ್ಟ್ ರುಚಿ ಐತಿ ಅಂತಂದ್ ಹೇಳಿ. ಒಂದ್ ಗಾದಿ ಮಾತು ಐತಿಲ್ರಿ, ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿ ಅಂತ ಹೇಳಿ. ಇದು ಭಗವದ್ಗೀತಾದೊಳಗ್ ಹೋದ್ರ ಗೊತ್ತಾಕೈತ್ರಿ ನಾವು ಹೆಂಗ್ ಅದೇವಿ, ನಾವ್ ಯಾರು ಅಂತಂದ್ ಹೇಳಿ ಎಷ್ಟೆಲ್ಲಾ ಅರ್ಥ ಐತಿ ಹುಡ್ಕೊಂಡ್ ಹೋದ್ರ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ನಾವೊಂದು ವಾಹನ ಅಷ್ಟಾರಿ. ಈಗ ಹೆಂಗ್ ಕುದುರೆಗಳು ಅದಾವಲ್ರಿ, ಕುದುರೆ ಕಂಟ್ರೋಲ್ ಮಾಡೋರ್ ನಮ್ ಒಳಗ ಅದಾರ್ರಿ. ನಾವ್ ಅವ್ರನ್ನ ಎಬ್ಬರಿಸ್ಬೇಕ್ರಿ, ಸ್ವಲ್ಪ ಎಚ್ಚರಿಸ್ಬೇಕ ಅಂತಂದ್ ಹೇಳಿ ನಾವ್ ಅರಿವಿ ತಗೋಬೇಕು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ಚೆನ್ನಾಗಿ ಹೇಳಿದ್ರ ಲಕ್ಷ್ಮೀಜಿ. ಬೇರೆ ಲಲಿತಾಜಿ ಮತ್ತೆ ಯಾರಾದ್ರೂ ಬೇರೆ ಹೇಳೋರು ಏನಾದ್ರು ಹೇಳೋದಿದ್ರೆ ಹೇಳಿ. ಇವರೆಲ್ಲ ಇಷ್ಟೊಂದು ಹೇಳ್ತಾ ಇದ್ದಾರೆ ಪದ್ಮಮ್ಮ, ನೀವು ನನ್ಗೆ ಜೊತೆಗೆ ಸೇರಿಸಿ. ಗಾಬರಿ ಆಗುತ್ತೆ. ಏನಿಲ್ಲ, ನೀವು ನನಗೆ ಬೇಕಾದಷ್ಟು ತಿಳ್ಕೊಂಡಿರೋರೆ. ನನ್ಗೆ ತಲೆಯಲ್ಲಿ ತುಂಬಿಕೊಳ್ತಾ ಇದ್ದೀನಿ ಅಷ್ಟೇ. ಅವ್ರಿಗೆಲ್ಲ ಧನ್ಯವಾದ ಹೇಳ್ಬೋದು ನನ್ ಈಗ ಸದ್ಯದಲ್ಲಿ. ಎಷ್ಟೊಂದು ಹೇಳ್ತಾ ಇದ್ದಾರೆ, ಈ ಮಾರ್ಗ ತೋರಿಸ್ತಾ ಇದ್ದಾರೆ. ಇವರು ನಮ್ಗೆ ದೇವ್ರ ರೂಪದಲ್ಲೇ, ದೇವ್ರ ರೂಪನೇ ಇವ್ರ ರೂಪದಲ್ಲಿ ದೇವ್ರೇ ಈ ರೂಪದಲ್ಲಿ ಬರ್ತಾ ಇದ್ದಾನೆ. ಗುರುಗಳ ಜೊತೆಗೆ ಇವ್ರುಗಳು ಒಂದು ಚಿಕ್ಕ ಚಿಕ್ಕ ಗುರುಗಳಾಗಿದ್ದಾರೆ. ವಯಸ್ಸಿನಲ್ಲಿ ಚಿಕ್ಕವರೋ ದೊಡ್ಡವರೋ ಇದ್ರೂನು ಎಷ್ಟೊಂದು ಜ್ಞಾನ ಪಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆಲ್ಲ ನಮಸ್ಕಾರ. ಧನ್ಯವಾದಗಳು ಲಲಿತಾಜಿ. ನೀವು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಾ. ಆಯ್ತು, ಬೇರೆ ಇನ್ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಿ. ಇಲ್ಲಿ ಶ್ರೀಕೃಷ್ಣ ಪ್ರಪನ್ನರಿಗೆ ಪಾರಿಜಾತ ಆಗ್ತಾರೆ. ಅದು ಯಾರು ಶರಣಾಗ್ತಾರೋ ಅವರಿಗೆ ಇಷ್ಟಾರ್ಥವನ್ನ ಪೂರೈಸ್ತಾರೆ. ಶರಣಾಗತಿ ಆಗ್ಬೇಕಾದ್ರೆ ಇವಾಗ ನಾವು ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಿ. ಆಗ್ಬೇಕಾದ್ರೆ ನಮ್ಮ ಅಹಂ ಅನ್ನೋದು ಹೋಗ್ಬೇಕು. ಅಹಂ ಅನ್ನೋದು ಹೋದಾಗ ಅಲ್ಲಿ ಭಗವಂತನ ಒಂದು ಸ್ವರೂಪವೇ ಅಲ್ಲಿ ಇರುತ್ತೆ. ಈ ಅಹಂ ಯಾವಾಗ ಮರೆ ಆಗುತ್ತೋ ಆವಾಗ ಈ ಆತ್ಮನ ಸ್ವರೂಪವೇ ಅಲ್ಲಿ ಇರುತ್ತೆ. ಅದನ್ನ ನಾವು
ಸಂಪೂರ್ಣವಾಗಿ ತಿಳಿದುಕೊಳ್ಳುವುದೇ ನಮ್ಮ ಧ್ಯೇಯ. ಆ ಒಂದು ಇಷ್ಟಾರ್ಥವನ್ನ ಪೂರೈಸಬೇಕಾದ್ರೆ ಏನ್ ಮಾಡಬೇಕು? ಅದನ್ನ ನಾವು ಹೊರಗೆ ಹೋಗ್ತಾ ಇರುವಂತಹ ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾ ಇರ್ಬೇಕು. ಅದು ಒಳಕ್ಕೆ ಸೆಳ್ಕೊಳ್ಬೇಕು. ಅವುಗಳನ್ನ ಇಂದ್ರಿಯಗಳನ್ನ ನಿಯಂತ್ರಿಸುವುದಕ್ಕೆ ಸುವ್ಯವಸ್ಥಿತವಾದಂತಹ ಮನಸ್ಸನ್ನ ಹೊಂದಬೇಕು, ಬುದ್ಧಿ ಇರಬೇಕು, ವಿವೇಕ ಇರಬೇಕು. ಈ ಎಲ್ಲವೂ ಸರಿಯಾಗಿ ಅಚ್ಚುಕಟ್ಟಾಗಿ ನಾವು ವ್ಯವಸ್ಥಿತವಾಗಿ ಇಟ್ಕೊಂಡಾಗ ನಾವು ಈ ಆಧ್ಯಾತ್ಮ ಒಂದು ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಾವು ಸಂಪೂರ್ಣವಾಗಿ ಶರಣಾಗಿ ಶ್ರೀಕೃಷ್ಣನಲ್ಲೇ ವಿಶ್ವಾಸವನ್ನು ಇಟ್ಟುಕೊಂಡು ನಾವು ಮುಂದುವರ್ತಾ ಹೋದಾಗ ಗೀತಾಮೃತವನ್ನೇ ಹಾಲಿನಂತೆ ಕರೀತಾರೆ. ಹಾಲಿನಂತೆ ನೀವು ಹೇಳಿದ ಹಾಗೆಲ್ಲಾನು ಧಾರಾಕಾರವಾಗಿ ಗೀತೆ ಅನ್ನುವ ಅಮೃತವನ್ನ ಕರೆದುಕೊಡ್ತಾರೆ. ಮತ್ತೆ ಗೋವನ್ನ ಬೇರೆ ಇನ್ನೂ ಈ ವೇದಗಳಿಗೆ ಸಹ ಗೋವನ್ನ ಹೋಲಿಸ್ತಾರೆ. ಗೋವು ಅಂದ್ರೆ ವೇದ, ಹಾಲು ಅಂತಂದ್ರೆ ವೇದಗಳ ಸಾರವನ್ನ ಈ ಗೀತೆಯಲ್ಲಿ ಉಣಬಡಿಸ್ತಾ ಇದ್ದಾರೆ ಅನ್ನೋದನ್ನು ಸಹ ನಾವು ಇಲ್ಲಿ ಒಂದು ವಿಷಯವಾಗಿ ನಾವು ತಿಳ್ಕೊಳ್ಬಹುದು. ಹೀಗೆ ನಾವು ಹೀಗೆಲ್ಲ ಅರ್ಥೈಸ್ಕೊಂಡಿದೀವಿ. ನಾವು ಸಂಪೂರ್ಣವಾದ ವಿಶ್ಲೇಷಣೆಯನ್ನ ಸರ್ಮುಖಿಯನ್ನ ಕೇಳಿ ತಿಳ್ಕೊಂಡ. ಸರ್, ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಮ್ಮ ಲಲಿತಾ ಅಮ್ಮ ಹೇಳಿದ್ರು, ಗಾಬರಿ ಆಗತ್ತೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಷ್ಟೊಂದೆಲ್ಲ ಗೊತ್ತಿದೆ ಅಂತ. ಭಗವದ್ಗೀತೆ ಏನೋ ನಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ ತುಂಬಿಸ್ಕೊಳ್ಳುವಂಥ ವಿಷಯನ, ಏನು ಅಹಂಕಾರ ಕರಗೋದು ಅಂತಂದ್ರೆ, ಅಹಂಕಾರ ಕರಗಿದಾಗ ಏನು ಉಳ್ಕೊಳ್ಳುತ್ತೆ? ಇದು ಒಂದು ರೀತಿನಲ್ಲಿ ಏನೋ ಗಳಿಸ್ಕೊಳ್ಳುವಂಥ ವಿಷಯ ಅಲ್ಲ. ಭಗವದ್ಗೀತೆ ಏನೋ ಕಳ್ಕೊಳ್ಳುವಂಥ ವಿಷಯ. ಹಾಗಾಗಿ ಒಂದು ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಂದ್ರೆ, ಒಂದು ಇನ್ಫಾರ್ಮೇಶನ್ ಅಂತ ಇರುತ್ತೆ, ಮಾಹಿತಿ ಅಂತ. ಅಂದ್ರೆ ಏನು? ನಮಗೆ ಒಂದು ಪುಸ್ತಕ ತಗೊಂಡ್ರೆ ಅದರಲ್ಲಿ 100 ಮಾಹಿತಿ ಇರುತ್ತೆ. ನನಗೆ ಎಷ್ಟು ಮಾಹಿತಿ ಗೊತ್ತು, ಆವಾಗ ಒಂದು ರೀತಿನಲ್ಲಿ ನಾನು ಯಾರಾಗ್ತೀನಿ? ಮಾಹಿತಿ ತಜ್ಞ. ಇನ್ಫಾರ್ಮೇಶನ್ ಬಗ್ಗೆ ನನಗೆಲ್ಲ ವಿಷಯ ಗೊತ್ತು. ಭಗವದ್ಗೀತೆ 12ನೇ ಅಧ್ಯಾಯದ 3ನೇ ಶ್ಲೋಕ ಅಂದ್ರೆ ಏನು, ಅದು ಯಾವ ಒಂದು ಛಂದಸ್ನಲ್ಲಿದೆ, ಇವೆಲ್ಲ ಮಾಹಿತಿ ಆಯಿತು. ಆದರೆ ಭಗವದ್ಗೀತೆ ಅಂತಂದ್ರೆ ಮಾಹಿತಿ ಅಲ್ಲ. ಭಗವದ್ಗೀತೆ ಅಂತಂದ್ರೆ ಆ ಮಾಹಿತಿನ ಅರ್ಥಕೊಳ್ತಾ ಇರೋ ಆ ಅರಿವಿನ ಅರ್ಥಕೊಳ್ಳೋದು ಭಗವದ್ಗೀತೆ. ಹಾಗಾಗಿ ನನಗೆ ಎಷ್ಟು ವಿಷಯ ಗೊತ್ತು ಅಲ್ಲ, ನಾನು ಆ ವಿಷಯಗಳ ಮೂಲಕ ಯಾವ ದಿಕ್ಕಿನಲ್ಲಿ ನಾನು ನೋಡ್ತಾ ಇದ್ದೇನೆ, ಅದು ಬಹಳ ಮುಖ್ಯ. ಇಲ್ಲಿ ಅದಕ್ಕೇನೆ ಭಗವಂತ ಹೇಳ್ತಾ ಇದ್ದಾರೆ, ನೋಡಪ್ಪ, ಶರಣಾಗತಿ ಬಹಳ ಮುಖ್ಯ. ಮೊಟ್ಟ ಮೊದಲನೇದಾಗಿ ಜೀವನದಲ್ಲಿ ನಾನು ಏನೇ ಗಳಿಸ್ಬೇಕಾದ್ರೂ ನನ್ನಲ್ಲಿ ಏನೋ ಕಡಿಮೆ ಇದೆ, ಅವಾಗ ತಾನೇ ನಾನು ಗಳಿಸ್ಲಿಕ್ಕೆ ಅಂತ ಹೋಗ್ತೇನೆ. ಒಂದು ಉದಾಹರಣೆ ತಗೊಳ್ಳೋಣ. ನನಗೆ ಗಣಿತ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ನನ್ನಲ್ಲಿ ಗಣಿತದ ಕೊರತೆ. ಆ ಗಣಿತದ ಕೊರತೆಯನ್ನು ನೀಗಿಸ್ಲಿಕ್ಕೆ ನಾನು ಏನು ಮಾಡ್ತೇನೆ? ಯಾರೋ ಗಣಿತವನ್ನು ಬಲ್ಲವ್ರ ಹತ್ರ ಹೋಗ್ತೇನೆ. ಅವ್ರು ನನಗೇನೋ ಹೇಳ್ತಾರೆ, ನೋಡಪ್ಪ 1+2 ಅಂದರೆ 3, ಇದು ಸಂಖ್ಯೆಗಳನ್ನ ಯಾವ ರೀತಿ ನೀನು ಕೂಡಬೇಕು ಅನ್ನೋ ವಿಷಯ ಅಂತ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡ್ಬೇಕಾದಾಗ ನಾನು ನನ್ನ ಮನಸ್ಸಿನಲ್ಲಿ 1+2 ಅಂತಂದ್ರೆ 5 ಅಂತ ಇದೆ ಅಂತ ಅನ್ಕೊಳ್ಳೋಣ. ಅದೇ ಸರಿ, ಅವ್ರು ಹೇಳ್ಕೊಡ್ತಾ ಇರೋದು ತಪ್ಪು ಅನ್ನೋ ದಿಕ್ಕಿನಲ್ಲಿ ಏನಾದ್ರು ನನ್ನ ಮನಸ್ಸಿನಲ್ಲಿ ನಾನು ಬಲವಾಗಿ ನಾನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ, ಆಗ ಅವ್ರು ಏನೋ ಸೂಚನೆ ಕೊಡ್ತಾ ಇದ್ದಾರಲ್ಲ, ಆ ಸೂಚನೆ ನನ್ನ ಮನಸ್ಸಿಗೆ ನಾಟಲ್ಲ. ಆ ಸಮಯದಲ್ಲಿ ಆ ಸೂಚನೆ ಮೂಲಕ ನನ್ನಲ್ಲಿ ಆಗ್ಬೇಕಾಗಿರೋ ಒಂದು ಪರಿವರ್ತನೆ ಆಗಲ್ಲ. ಹಾಗಾಗಿ ಅವ್ರು ಏನೋ ಸೂಚನೆ ಕೊಡೋ ಸಮಯದಲ್ಲಿ ನಾನು ಸ್ವಲ್ಪ ನನ್ನ ಮನಸ್ಸಿನಲ್ಲಿರೋ ಜ್ಞಾನವನ್ನು ಪಕ್ಕಕ್ಕೆ ಇಡಬೇಕಾಗತ್ತೆ.
ಏನೋ ಒಂದು ದಿಕ್ಕಿನಲ್ಲಿ ಸೂಚನೆ ಬರ್ತಾ ಇದೆಯಲ್ಲ, ಅದೇನು, ಅದನ್ನು ಸಂಪೂರ್ಣ ಗಮನದಿಂದ ನೋಡ್ತೇನೆ. ಈಗ ನನಗೇನು ಗೊತ್ತು ನನಗೇನು ಗೊತ್ತಿಲ್ಲ ಅದನ್ನ ಪಕ್ಕಕ್ಕೆ ಇಡ್ತೇನೆ. ಏನೋ ಸೂಚನೆ ಬರ್ತಾ ಇದೆಯಲ್ಲ, ಆ ಸೂಚನೆ ನನ್ನಲ್ಲಿ ಸತ್ಯ ಏನು ಅಸತ್ಯ ಏನು ಇದನ್ನ ನೋಡ್ತೇನೆ ನಾನು. ಅಲ್ಲಿ ನನಗೆ ಅರಿವಾಗ್ತಾ ಇಲ್ವಾ, ಆ ಏನು ಅರಿವಾಗ್ತಾ ಇಲ್ಲ ಅದರ ಕಡೆ ನನ್ನ ಶಂಕೆ ಏನಿದೆ ಮನಸ್ಸಿನಲ್ಲಿ, ಆ ಶಂಕೆಯನ್ನು ನಾನು ಪರಿಹಾರ ಮಾಡ್ಕೊಳ್ತೇನೆ. ಇದು ಶರಣಾಗತಿ. ಯಾಕೆ? ಕಟ್ಟ ಕಡೆನಲ್ಲಿ ಈ ಜೀವನದಲ್ಲಿ ಏನೆಲ್ಲ ಮಾಹಿತಿ ಬರ್ಬೋದು, ಏನೆಲ್ಲ ಪುಸ್ತಕ ಇರ್ಬೋದು. ಈಗ ಒಂದು ಉದಾಹರಣೆ ತಗೋಣ, ಭಗವದ್ಗೀತೆ. ಈ ಪ್ರಪಂಚದಲ್ಲಿ ಒಂದು ಕೋಟ್ಯಾಂತರ ಭಗವದ್ಗೀತೆ ಪುಸ್ತಕಗಳು ಎಲ್ಲ ಕಡೆ ಸಂಚಾರ ಆಗಿದೆ. ಈಗ ಒಂದು ಗೀತಾ ಪ್ರೆಸ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಗೀತಾ ಪ್ರೆಸ್ನಲ್ಲಿ ಭಗವದ್ಗೀತೆನ ಅಚ್ಚಾಕ್ತಾರೆ. ಆ ಗೀತಾ ಪ್ರೆಸ್ನಲ್ಲಿ ಒಂದು ಅಚ್ಚಿನ ಯಂತ್ರ ಇದೆ ಅಂತ ಅನ್ಕೊಳ್ಳೋಣ. ಆ ಅಚ್ಚಿನ ಯಂತ್ರ ಇಲ್ಲಿ ತನಕ ಒಂದಿಲ್ಲ ಅಂದ್ರೂ 1,000,000 ಸಲಿನಾದ್ರೂ ಭಗವದ್ಗೀತೆನ ಅಚ್ಚಾಕಿರ್ಬೇಕು. ಆದ್ರೆ ನೀವು ಬಿಟ್ಟು ಆ ಯಂತ್ರವನ್ನ ಇದು ಸದ್ಗುರು, ಇದು ಅರಿವಿರೋ ಯಂತ್ರ ಅಂತ ಯಾವತ್ತೂ ಹೇಳಲ್ಲ. ಅಚ್ಚಾಕಿದೆ, ಆದ್ರೆ ಅರಿವಾಗಿದೆಯಾ? ಏನ್ ವ್ಯತ್ಯಾಸ ಅಚ್ಚಾಕಕ್ಕೂ ಅರಿವಾಗಕ್ಕೂ? ಅರಿವಿನ ಸಮಯದಲ್ಲಿ ನಾನ್ ಯಾರು ಗೊತ್ತಾ ಅನ್ನೋ ಒಂದು ವಿಚಾರ ಇರುತ್ತಲ್ಲ, ನನ್ಗೆ ಎಷ್ಟು ಗೊತ್ತಾ ಅಥವಾ ನನ್ಗೆ ಎಷ್ಟು ಗೊತ್ತಿಲ್ಲ ಗೊತ್ತಾ, ಅದೂ ಒಂಥರ ನನ್ನ ಅಹಂಕಾರನೇ. ನನಗೆ ಗೊತ್ತು ಅನ್ನೋದು ಸಹ ಅಹಂಕಾರನೇ, ನನಗೆ ಗೊತ್ತಿಲ್ಲ ಅನ್ನೋದು ಅಹಂಕಾರನೇ. ನನಗೆ ಗೊತ್ತು ಅನ್ನೋದು ನನಗೆ ಒಂದು ರೀತಿ ನಾನೇನೋ ದೊಡ್ಡವನು ಇನ್ನೊಬ್ರಿಗಿಂತ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಅನ್ನೋದು ಇನ್ನೊಬ್ರಿಗಿಂತ ನನಗೆ ಕೀಳರಿಮೆಯನ್ನು ಉಂಟು ಮಾಡುತ್ತೆ. ಅವೆರಡೂ ಅಲ್ಲ ಮುಖ್ಯ. ನನಗೆ ಏನೋ ಗೊತ್ತು ಗೊತ್ತಿಲ್ಲ ಏನೋ ಇರ್ಬೋದು. ಈ ಪ್ರಪಂಚದಲ್ಲಿ ಜ್ಞಾನ ಇಲ್ದಿರೋ ಮನುಷ್ಯ ಇಲ್ವೇ ಇಲ್ಲ. ಯಾವ್ದಾದ್ರು ಒಂದು ವಿಷಯದಲ್ಲಿ ಜ್ಞಾನ ಇರುತ್ತೆ ಅಲ್ವಾ? ಆ ಜ್ಞಾನ ಸತ್ಯನ ಅಸತ್ಯನ ಅದು ಬೇರೆ ವಿಷಯ. ಆದರೆ ಜ್ಞಾನ ಅಂತೂ ಎಲ್ಲರಲ್ಲೂ ಇರುತ್ತೆ. ಅದನ್ನ ಸದ್ಯಕ್ಕೆ ನಾನು ಪಕ್ಕಕ್ಕಿಡ್ತೇನೆ. ಅದು ಶರಣಾಗತಿ. ಈಗ ನಾವು ಈ ಮುದ್ರೆ ಜ್ಞಾನ ಮುದ್ರೆ ಅಂತ ಮಾತಾಡಿದ್ವಿ. ಏನಪ್ಪ ಜ್ಞಾನ ಮುದ್ರೆ? ನಮ್ಮ ತೋರ್ ಬೆರಳು, ನಮ್ಮ ಈ ಮುಖ್ಯ ಬೆರಳು ಅಂತ ಏನು ಹೇಳ್ತೇವೆ, ಇವೆರಡನ್ನ ಒಂದು 0 ರೀತಿಯಲ್ಲಿ ಒಂದು ಮಾಡೋದು. ಈಗ ಒಂದು ಸಣ್ಣ ಪ್ರಶ್ನೆ, ತೋರ್ ಬೆರಳು ಈ ಬೆರಳು ಯಾತಕ್ಕೆ ಇವೆರಡನ್ನೇ ಒಂದು ಮಾಡ್ತಾ ಇದ್ದೇವೆ? ಇದನ್ನ ಯಾತಕ್ಕೆ ಜ್ಞಾನ ಮುದ್ರೆ ಅಂತ ಕರೆದ್ರು ಅಥವಾ ಚಿನ್ಮುದ್ರೆ ಅಂತ ಕರೆದ್ರು? ಈಗ ಸ್ವಲ್ಪ ನಿಮ್ಮ ನನ್ನ ಜೀವನದ ಸಹಜವಾದ ನಡವಳಿಕೆಯನ್ನು ಗಮನ ಕೊಡೋಣ. ಈಗ ನೀವು ಯಾರಾದರೂ ಒಬ್ರ ಹತ್ರ ಯಾವುದೋ ಒಂದು ಸ್ವಲ್ಪ ದೂರದಲ್ಲಿರೋ ವಸ್ತುವನ್ನ ಕುರಿತಾಗಿ ಮಾತಾಡಬೇಕು ಅಂತ ಅನ್ಕೊಳ್ಳೋಣ. ನೋಡಿ, ಸಹಜವಾಗಿ ನಿಮ್ಮ ಯಾವ ಬೆರಳು ಮೇಲೆ ಬರುತ್ತೆ? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹಾ, ಅಲ್ಲಿ ಏನೋ ಮನೆ ಇದೆಯಲ್ಲ, ಬಿಳಿ ಮನೆ ಬಿಳಿ ಮನೆ ಪಕ್ಕ ಅಂತ ನಿಮ್ಮ ಈ ಬೆರಳು ಮೇಲೆ ಬರುತ್ತೆ. ಹೌದ್ ತಾನೆ? ನೋಡಿ, ಗಮನ ಕೊಡಿ. ಯಾವುದೋ ಸ್ವಲ್ಪ ದೂರದಲ್ಲಿರೋದ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಬೆರಳು ತಾನೇ ಮೇಲ್ ಬರೋದು. ನೀವ್ಯಾರು ಈ ಕೇಬ್ರಲ್ ಇಟ್ಕೊಂಡು ಅಲ್ಲಿ ನೋಡಿ ಅಂತ ಹೇಳಲ್ಲ. ಈ ಕೇಬ್ರಲ್ ಇಟ್ಕೊಂಡು ಅಲ್ವಾ, ಈ ಬೆರಳು ಇಟ್ಕೊಂಡು ನಾವು ಹೇಳ್ತೇವೆ. ಅದು ಏನೋ ಈ ಬೆರಳು ಏನೋ ಒಂದು ಶಕ್ತಿ ಸಹಜವಾಗಿ, ಇದು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಮನುಷ್ಯರನ್ನ ನೀವು ಗಮನ ಕೊಟ್ಟು ನೋಡಿದ್ರೆ ಸಹಜವಾಗಿ ಈ ಬೆರಳು ಮೇಲ್ ಬರುತ್ತೆ. ಇನ್ನ ಒಂದು ಸಂದರ್ಭದಲ್ಲೂ ಈ ಬೆರಳು ಮೇಲ್ ಬರುತ್ತೆ. ಯಾವಾಗ ಹೇಳಿ? ಯಾರಿಗೂ ಮೋಸ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ನಾನ್ ಸರಿ, ನೀನೇ ತಪ್ಪು. ನೋಡಿ, ಯಾವ ಬೆರಳು ಬಂತು? ನೀನೇ ತಪ್ಪು. ನಾವ್ಯಾರು ಕುತ್ಕೊಂಡು ನೀನೇ ತಪ್ಪು ಅಥವಾ ನೀನೇ ತಪ್ಪು ಅಂತ ಯಾವ್ದು ಬೆರಳು ಮಾಡಲ್ಲ. ನೀನೇ ತಪ್ಪು, ನಾನ್ ಸರಿ, ನಿಂದೇ ತಪ್ಪು. ನೋಡಿ, ಈ ಬೆರಳು ಬಂದ್ಬಿಡುತ್ತೆ. ನಿಂದೇ ತಪ್ಪು, ನೀನು ಮಾಡಿದ್ದು ಅಲ್ವಾ? ಅಂದ್ರೆ ಏನೋ ನಮ್ಮ ಅಹಂಕಾರ ಅನ್ನೋದು, ನಾನ್ ಯಾರು ಗೊತ್ತಾ ಅನ್ನೋ ಏನೋ ಒಂದು ವಿಚಾರ ಮನಸ್ಸಿನಲ್ಲಿ ಇದೆಯಲ್ಲ, ಆ ವಿಚಾರಕ್ಕೂ ಈ ಬೆರಳಿಗೂ ಏನೋ ಸಂಬಂಧ ಇದೆ ಅಲ್ವಾ? ಅದಕ್ಕೆ ಈ ಬೆರಳು ತಾನೇ ಗೆದ್ದು ಬಿಡುತ್ತೆ. ಈಗ ಹೆಂಗೆ ಉದಾಹರಣೆಗೆ
ನಾವು ಕ್ಲಾಸ್ನಲ್ಲಿ ಸಣ್ಣ ಮಕ್ಕಳಾಗಿದ್ದಾಗ ಅಥವಾ ಈಗಲೂ ಕ್ಲಾಸ್ ಸ್ಕೂಲಲ್ಲಿ ಟೀಚರ್ ಇದ್ದಾಗ ಏನಾದರೂ ಆ ಒಂದಕ್ಕೆ ಹೋಗ್ಬೇಕು ಅಂದ್ರೆ ಯಾವ ಬೆರಳು ಬರುತ್ತೆ ಸ್ವಾಮಿ? ನೋಡಿ, ಯೋಚನೆ ಮಾಡಿ ಸ್ವಾಮಿ, ಎಲ್ರಿಗೂ ಈ ತಿರುಬೆರಳು. ಬೆರಳೇ ಬರೋದು ಅಲ್ವಾ? ಅಂದ್ರೆ ಏನೋ ನೀರು ಅನ್ನೋ ಅಂಶಕ್ಕೂನು ಈ ಬೆರಳಿಗೂ ಏನೋ ಸಂಬಂಧ ಇದೆ ಅಲ್ವಾ? ಅದೇ ಎಸ್. ತರ ನಾನ್ ಯಾರು ಗೊತ್ತಾ ಅನ್ನೋದಕ್ಕೂ ಈ ಬೆರಳಿಗೂ ಏನೋ ಸಂಬಂಧ. ಅದಕ್ಕೆ ಈ ಬೆರಳು ಮೊದಲು ನೋಡಿ ತಲೆ ಬಾಗ್ಬೇಕಾಗತ್ತೆ ಸ್ವಾಮಿ. ಈಗ ಈ ಬೆರಳು ಜೊತೆಗೆ ಈ ಬೆರಳು ಸೇರ್ಕೊಳ್ಬೇಕು ಅಂತಂದ್ರೆ ಈ ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳು ಹೋಗ್ಬಿಟ್ಟು ಈ ತೋರು ಬೆರಳನ್ನ ಮುಟ್ಲಿಕ್ಕಾಗಲ್ಲ ಸ್ವಾಮಿ. ಈ ಬೆರಳೇನಿದೆ, ನಾನು ಯಾರು ಗೊತ್ತಾ, ಅದು ತಲೆ ಬಾಗ್ಬೇಕಾಗತ್ತೆ. ಅಂದ್ರೇನು? ಸ್ವಲ್ಪ ಹೊತ್ತು ನನ್ಗೇನು ಗೊತ್ತಿಲ್ಲ ಅದನ್ನ ಪಕ್ಕಕ್ಕಿಟ್ಟು ಇಲ್ಲಿ ಏನೋ ಯಾರೋ ಹೇಳ್ತಾ ಇದ್ದಾರೆ. ಯಾವುದ್ರ ಬಗ್ಗೆ? ಒಂದು ಅದ್ಭುತವಾಗಿರೋ ಜ್ಞಾನದ ಬಗ್ಗೆ. ಆ ಜ್ಞಾನ ಏನನ್ನು ತೋರಿಸ್ತಾ ಇದೆ, ನಾನು ಸ್ವಲ್ಪ ಹೊತ್ತು ನೋಡ್ತೇನೆ ಅನ್ನೋ ಒಂದು ಗಮನದಿಂದ ಯಾವಾಗ ನಾನು ಇರ್ತೇನೆ, ಅದು ಶರಣಾಗತಿ. ಯಾಕಂದ್ರೆ ಕಲೀಲಿಕ್ಕಾಗದು ಆವಾಗ ಮಾತ್ರ ತಾನೆ. ಸಣ್ಣ ಮಕ್ಕಳು ಅದೇ ತಾನೆ. ನಾನು ಯಾರಾದ್ರೂ ಹೇಳ್ಕೊಡ್ಲಿಕ್ಕೆ ಹೋದಾಗ ನನ್ಗೆ ಗೊತ್ತು ಅಂತ ಏನಾದ್ರು ಮಗು ಹೇಳ್ಕೊಂಡು ಹೊಟ್ಟೋಗ್ಬಿಟ್ರೆ ಆ ಮಗು ಏನಾದ್ರು ಕಲೀಲಿಕ್ಕಾಗತ್ತಾ? ಇಲ್ಲ ತಾನೆ. ಸ್ವಲ್ಪ ಹೊತ್ತು ಪಕ್ಕಕ್ಕಿಡ್ಬೇಕಾಗತ್ತೆ. ಹೀಗೆ ಜ್ಞಾನ ಮುದ್ರೆ ಇದ್ರ ಮೂಲಕ ಇನ್ನ ಒಂದೇನಾಗತ್ತೆ, ನಮ್ಮಲ್ಲಿ ಶಕ್ತಿ ಅಂತ ಇದೆ, ಆ ಶಕ್ತಿಯ ಸಂಚಾರನೂ ಬದಲಾಗತ್ತೆ. ಆ ಶಕ್ತಿಯ ಸಂಚಾರ ನಮಗೆ ಪರಮಾತ್ಮನ ಕಡೆಗೆ ಅಂದ್ರೆ ಮೇಲ್ಮುಖವಾಗಿ ಹರಿಲಿಕ್ಕೆ ಶುರು ಮಾಡುತ್ತೆ. ಈ ಚಿನ್ಮುದ್ರೆಯಿಂದ ನೋಡಿ, ಕೃಷ್ಣನ ಧ್ಯಾನದ ಮುದ್ರೆನಲ್ಲಿ ತೋರಿಸ್ತಾರೆ. ಹೀಗೆ ಎರಡು ಕೈನಲ್ಲೂ ಹಾಕ್ಕೊಂಡು ಈ ಹಸ್ತವನ್ನ ಮೇಲ್ಮುಖವಾಗಿ ಇಟ್ಕೊಂಡು ಇರೋದು ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ ಅಂತೆಲ್ಲ ಹೇಳ್ತೇವೆ. ಏನಾಗುತ್ತೆ, ನಮ್ಮಲ್ಲಿ ಶಕ್ತಿ ಇದೆಯಲ್ಲ, ಶಕ್ತಿ ಮೇಲ್ಮುಖವಾಗಿ ಹರಿಲಿಕ್ಕೆ ಶುರು ಮಾಡುತ್ತೆ. ಪ್ರಾಣಶಕ್ತಿ ಮೇಲ್ಮುಖ ಅಂತಂದ್ರೆ ಏನರ್ಥ ಸ್ವಾಮಿ? ಈಗ ನಮ್ಮಲ್ಲಿ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಿದಾವೆ, ಅಲ್ಲೆಲ್ಲ ಕೆಲಸ ಮಾಡೋದಕ್ಕೂ ಪ್ರಾಣಶಕ್ತಿ ಬೇಕು. ಯಾವಾಗ ಈ ಪ್ರಾಣಶಕ್ತಿ ಸಂಚಾರ ಮೇಲ್ಮುಖವಾಗಿ ಆಗುತ್ತೆ, ನಮ್ಮ ಮುಖ್ಯವಾದ ಜ್ಞಾನದ ಇಂದ್ರಿಯ ಈ ತಲೆ ಅಂತ ಏನಿದೆ, ಅಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡಲಿಕ್ಕೆ ಮುಖ್ಯವಾಗಿ ಸಹಕಾರ ಕೊಡುತ್ತೆ. ಯಾಕಂದ್ರೆ ಅಲ್ಲಿ ನೀವು ನಾನು ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು ಅದನ್ನ ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ಆದ್ರೆ ಈ ಒಂದು ಪರಿವರ್ತನೆ ಆಗೋ ಸಮಯದಲ್ಲಿ ಕೆಲವು ಸರ್ತಿ ಏನಾಗತ್ತೆ ಸ್ವಾಮಿ, ನಮಗೆ ಸರಿಯಾಗಿ ಅರಿವಾಗಿರಲ್ಲ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಯಾವುದೋ ಒಂದು ಸಣ್ಣ ಮಗುಗೆ ನೋಡಪ್ಪ ಇದು ವಿದ್ಯುತ್ ಶಕ್ತಿ, ಇದು ವಯರು, ಇದನ್ನು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಅಂತೆಲ್ಲ ಜ್ಞಾನ ಕೊಟ್ಟಿರುತ್ತೆ ಅಂತ ಅನ್ಕೊಳ್ಳೋಣ. ಆದರೆ ಅನುಭವ ಆಗಿಲ್ಲದೆ ಇರ್ಬೋದು ಆ ಮಗುಗೆ. ಯಾರೋ ಹೇಳ್ಕೊಟ್ರು, ಏನೋ ಹೇಳಿದ್ರು, ಅದೇನೋ ಅಲ್ಲಿ ಶಾಕ್ ಹೊಡಿಯುತ್ತಂತೆ, ಏನು ಶಾಕ್ ಅಂದ್ರೆ ಅಂತ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಮಗು ಏನು ಮಾಡ್ಬೋದು, ನೋಡೋಣ ಅಂತ ಏನೋ ಮುಟ್ಟಕ್ಕೆ ಹೋಗ್ಬೋದು. ಅವಾಗ ಟಪ್ ಅಂತ ಶಾಕ್ ಹೊಡಿಯುತ್ತೆ. ಅವಾಗ ಮಗುಗೆ ಅರ್ಥ, ಇದು ಶಾಕ್ ಅಂದ್ರೆ. ಅಥವಾ ಬೆಂಕಿನ ಅಪ್ಪನೋ ಅಮ್ಮನೋ ಮಗು ಕೈ ಸುಟ್ಕೊಂಡ್ಬಿಡುತ್ತೆ ಅಂತ ಮಗು ಬೇರೆ ಕೈ ಎಳ್ಕೊಳ್ತಾ ಇರ್ತಾರೆ. ಆದ್ರೆ ಮಗು ಗೊತ್ತಿಲ್ಲ ಬೆಂಕಿ ಅಂದ್ರೇನು, ಸುಡೋದು ಅಂದ್ರೇನು, ಸುಟ್ಟಾಗ ಏನಾಗತ್ತೆ, ಅನುಭವ ಏನು ಗೊತ್ತಿರಲ್ಲ ಕೆಲವು ಸರ್ತಿ. ಆದರೆ ಒಂದ್ಸತಿ ಏನಾದ್ರು ಚೂರೇನಾದ್ರು ಶಾಖ ಹಾಕಿದಾಗ ಓ ಅಂತ ಗೊತ್ತಾಗತ್ತೆ ಅಲ್ವಾ? ಅದೇ ಥರ ಭಗವಂತ ನಿಮಗೆ ನನಗೆ ಒಂದು ರೀತಿನಲ್ಲಿ ಪಾಠ, ಆ ಪಾಠ ಚಾಟಿ ಏಟು. ನಾವು ಅದನ್ನ ಅಯ್ಯೋ ಕರ್ಮ ಅಂತ ಹೇಳ್ಬಿಡ್ತೇವೆ. ಕರ್ಮ ಅಲ್ಲ ಸ್ವಾಮಿ, ನಿಮಗೆ ನನಗೆ ಜೀವನದಲ್ಲಿ ಒಂದು ಪಾಠ ಕಲೀಲಿಕ್ಕೆ ಅದೊಂದು ರೀತಿ ಸ್ವಾಮಿ. ಚಾಟಿ ಯಾಕೆ ಇಟ್ಕೊಂಡಿದ್ದಾನೆ ಭಗವಂತ ಅಂದ್ರೆ, ನೋಡಪ್ಪ ಜ್ಞಾನ ಕೊಡ್ತಾ ಇದ್ದೇನೆ, ಆದ್ರೆ ಜ್ಞಾನದ ಅರಿವು ನಾನ್ ಮಾಡ್ಕೊಳ್ಬೇಕು, ನೀವು ಮಾಡ್ಕೊಳ್ಬೇಕು. ಆದ್ರೆ ಕೆಲವು ಸತಿ ಆಗಲ್ಲ. ಅವಾಗ ಏನಾಗತ್ತೆ, ಒಂದು ರೀತಿ ಬೇರೆ ಬೇರೆ ಸಂದರ್ಭಗಳ ರೀತಿ, ಪರಿಸ್ಥಿತಿ ರೀತಿನಲ್ಲಿ ಆ ಜ್ಞಾನ ನಿಮಗೆ ನನಗೆ ದೊರಕುತ್ತೆ ಅಲ್ವಾ? ಎಷ್ಟು ಸತಿ ಹೇಳ್ಬೋದು ಕೈಯಲ್ಲಿ ಇಡಬೇಡ ಮಗು ಸುಟ್ಕೋತೀಯ ಅಂತ. ಆದರೆ ಒಂದ್ಸತಿ ಸ್ವಲ್ಪ ಅದು ಶಾಖ ತಾಕಿದಾಗ ಅದು ಜೀವನಕ್ಕೆ ಮರಿಲಾಗದ ಪಾಠ ಆಗತ್ತೆ ತಾನೆ. ಹಾಗೇನೆ ನಿಮಗೂ ನನಗೂ ಸಹ ಕರ್ಮ ಫಲಗಳ ಮೂಲಕ, ಪರಿಸ್ಥಿತಿಯ ಮೂಲಕ ಪಾಠ ಅನ್ನೋದು ಬರ್ತಾ ಇರುತ್ತೆ.
ಅದೇ ಭಗವಂತನ ಚಾಟಿಯೇ. ಆದರೆ ಭಗವಂತ ಕರುಣಾಮಯಿ. ಅದ್ರ ಜೊತೆಗೇನೆ ನಿಮಗೆ ನನಗೆ ಜ್ಞಾನವನ್ನು ಸಹ ಕೊಟ್ಟಿದ್ದಾನೆ. ಹಾಗಾಗಿ ಜ್ಞಾನದಿಂದ ನಾನು ಈ ಸಂದರ್ಭ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ಲಿ ಅನ್ನೋದನ್ನ ಕಲೀಲಿಕ್ಕೆ, ಅದ್ರ ಮೂಲಕ ನನ್ನ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಹಕಾರ. ಹೀಗೆ ಒಂದು ಜೀವನ ಅಂತ ಏನೋ ಇದೆಯಲ್ಲ, ಅಲ್ಲಿ ಕೇವಲ ಜ್ಞಾನ ಮಾತ್ರ ಸಾಕಾಗಲ್ಲ ಸ್ವಾಮಿ. ಜ್ಞಾನವನ್ನ ನೀವು ನಾನು ಜೀವನದ ಒಂದು ನಡವಳಿಕೆಯಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಕೇವಲ ಜ್ಞಾನ ಇದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಅದನ್ನ ನಿಮ್ಮ ನನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ತರಬೇಕು. ಬೇರೆ ಬೇರೆ ಪರಿಸ್ಥಿತಿ ಬರುತ್ತೆ ಜೀವನದಲ್ಲಿ. ಕೆಲವು ಸತಿ ಹೊಗಳಿಕೆ ಬರುತ್ತೆ, ಕೆಲವು ಸತಿ ತೆಗಳಿಕೆ ಬರುತ್ತೆ, ಕೆಲವು ಸತಿ ಅವಮಾನ ಬರುತ್ತೆ, ಕೆಲವು ಸತಿ ನಮಗೆ ಅನಾರೋಗ್ಯ ಬರುತ್ತೆ. ಹೀಗೆ ಜೀವನ ಅನ್ನೋದು ಬೇರೆ 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 ರೀತಿಯಲ್ಲಿ ನಿಮಗೆ ನನಗೆ ಆ ಜ್ಞಾನ ಅಂತ ಏನೋ ಹೇಳ್ತಾ ಇದ್ದೇವಲ್ಲ, ಆ ಜ್ಞಾನವನ್ನು ಸ್ಥಿರ ಮಾಡಲಿಕ್ಕೆ ಈ ರೀತಿ ಬೇರೆ 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 ಪರಿಸ್ಥಿತಿಗಳಾಗಿ ಬರುತ್ತೆ ಸ್ವಾಮಿ. ಯಾವುದೋ ಒಂದು ಮಾರ್ಗ ಇದೆ ಅಂತ ಅನ್ಕೊಳ್ಳಿ, ನಿಮಗೆ ನನಗೆ ಕಣ್ಣು ಕಟ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ನಿಮಗೆ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ. ಆದರೆ ನಾವು ಯಾವುದೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಯಾಕೆ ಸ್ವಾಮಿ ಹೋಗ್ಲಿಕ್ಕೆ ಸಾಧ್ಯ? ಯಾರೋ ಒಬ್ರು ನಮಗೆ ಹೇಳ್ಬೇಕಲ್ವಾ, ನಾವು ಈ ಕಡೆ ತಿರ್ಕೊಂಡ್ಬಿಟ್ರೆ ಆ ಕಡೆ ತಿರ್ಕೋಬೇಡ, ಎಡದಗಡೆ ತಿರ್ಕೋ, ಎಡದಗಡೆ ತಿರ್ಕೊಂಡು ಸ್ವಲ್ಪ ಜಾಸ್ತಿ ತಿರ್ಕೊಂಡ್ಬಿಟ್ಟೆ, ಸ್ವಲ್ಪ ಕಡಿಮೆ ತಿರ್ಕೋ, ಗೊತ್ತಾಗ್ತಾ ಇಲ್ಲ. ಅವಾಗ ಸ್ವಲ್ಪ ಅವ್ರು ಬಂದು ನಮ್ಮನ್ನ ಮುಟ್ಟಿ ಅಥವಾ ತಳ್ಳಿ ಹೇಳ್ಬೇಕಲ್ವಾ, ನೋಡಿ ಹಿಂಗೆ ತಿರ್ಕೋ ಅಂತ. ಆವಾಗ ನಾವು ಗೊತ್ತಾಗತ್ತೆ. ಆವಾಗ ಒಂದೆರಡು ಮುಜ್ಜೆ ಮುಂದೆ ಹಾಕ್ತೀವಿ. ಆವಾಗ ತಪ್ಪು ತಪ್ಪು ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊ, ಅಲ್ಲಿ ಬಿದೋಗ್ಬಿಡ್ತೀಯಾ. ಅರೆ ಕೆಲವು ಸತಿ ಎಳೆದು ಹಿಡ್ಕೊಳ್ಬೇಕಾಗತ್ತೆ. ಹೀಗೆ ಈ ಜೀವನ ಅನ್ನೋದು ಒಂದು ರೀತಿನಲ್ಲಿ ನಿಮಗೆ ನನಗೆ ಒಂದು ಕಣ್ಣು ಬಟ್ಟೆ ಕಟ್ಟಿ ಈ ಮಾರ್ಗದಲ್ಲಿ ಹೋಗ್ತಾ ಇರೋ ರೀತಿನಲ್ಲಿ. ಆಗ ಈ ಕರ್ಮ, ಅದರ ಮೂಲಕ ಬರ್ತಾ ಇರೋ ಜ್ಞಾನ, ಅದನ್ನು ನಿಮ್ಮನ್ನ ನನ್ನನ್ನ ದಾರಿದೀಪವಾಗೇ ನಡೆಸುತ್ತೆ ಸ್ವಾಮಿ ಅಲ್ವಾ? ಹೀಗೆ ಭಗವದ್ಗೀತೆಯಲ್ಲಿ ನಿಮಗೆ ನನಗೆ ಸುಲಭವಾಗಿ, ಈಗ ಒಂದು ಸಣ್ಣ ಮಗುಗೆ ಸುಲಭವಾಗಿ ಜೀರ್ಣ ಆಗುವಂತ ಆಹಾರ ಯಾವ್ದು ಸ್ವಾಮಿ? ಅಮ್ಮನ ಹಾಲು ಅಲ್ವಾ? ಅದಕ್ಕೇನೆ ಆ ಮಗುಗೆ ಮೊದಲು ಪೋಷಣೆಗೆ ಏನ್ ಸಿಕ್ಕತ್ತೆ ಸ್ವಾಮಿ? ಅಮ್ಮನ ಹಾಲು. ಅಮ್ಮನ ಹಾಲಿನ ನಂತರ ನಾವು ಪೂಜೆ ಮಾಡೋದು ಯಾರಿಗೆ? ಗೋಮಾತೆಗೆ. ಗೋಮಾತೆಯ ಹಾಲು ಅಮ್ಮನ ಹಾಲಿನ ಸಮಾನ ಅಂತ ನಮ್ಮಲ್ಲಿ ಅಲ್ವಾ? ಅಂದ್ರೆ ಏನರ್ಥ ಸ್ವಾಮಿ? ನಿಮಗೆ ನನಗೆ ಸುಲಭವಾಗಿ ಜೀರ್ಣ ಆಗುವಂತ ಒಂದು ರೀತಿನಲ್ಲಿ ಭಗವದ್ಗೀತೆ ಇದೆ. ವೇದಾಂತ ಅಂತ ಒಂದು ಅದ್ಭುತವಾದ ಜ್ಞಾನ ಇದೆ. ವೇದಗಳು ಅಂತ ಅದ್ಭುತವಾಗಿರೋ ಜ್ಞಾನಗಳಿದೆ. ಅದರಲ್ಲಿ ಉಪನಿಷತ್ ಅಂತ ಅದ್ಭುತವಾಗಿದೆ. ಆದ್ರೆ ಕೆಲವು ಸರ್ತಿ ಆ ಉಪನಿಷತ್ತಿನ ಜ್ಞಾನ ಸ್ವಲ್ಪ ಸರಳೀಕರಣವಾಗಿ ನಿಮಗೆ ನನಗೆ ಬೇಕಾಗತ್ತೆ. ಆ ರೀತಿ ಭಗವದ್ಗೀತೆ. ಆಗ್ಲೇ ಅಮ್ಮ ಹೇಳಿದ್ರು, ಒಂದು ವೇದಗಳು ಅದು ಹಸುಗಳಾದ್ರೆ ಹಸುಗಳು ಎಲ್ಲೋಗಿ ಮೇಯುತ್ತೆ ಸ್ವಾಮಿ? ಹಸುಗಳು ಏನೇನ ಮೇಯುತ್ತೆ ಸ್ವಾಮಿ? ಗಮನ ಕೊಟ್ಟಿದ್ದೀವಿ ಅಲ್ವಾ? ಹಸುಗೆ ಎಂಥದೇ ಜಾಗ ಬಿಡಿ, ಅಲ್ಲಿ ಯಾವುದು ಸರಿಯಾದ ಆಹಾರ ಅಂತ ಹುಡುಕಿ ಅದನ್ನ ಮಾತ್ರ ತಿಂದು ಅದನ್ನು ಜೀರ್ಣ ಮಾಡಿಕೊಂಡು ಹಾಲಾಗಿ ಪರಿವರ್ತನೆ ಮಾಡುತ್ತೆ. ಅಲ್ಲಿರೋ ಏನೋ ಕಸ ಮುಸ್ಲನ್ನೆಲ್ಲ ತಗೊಳ್ಳಿಕ್ಕೆ ಹೋಗಲ್ಲ ಹಸು ಅನ್ನೋದು. ನೀವು ಇಡ್ಬೋದು ಅದ್ರ ಮುಂದೆ. ಮನುಷ್ಯ ಮಾತ್ರ ಸ್ವಾಮಿ ಆ ಥರ ಕಸ ಮುಸ್ರೆ ತಿನ್ನೋನು. ಹಸುಗಳಿಗೆ ಇರೋಷ್ಟು ಜ್ಞಾನ ಮನುಷ್ಯನಲ್ಲಿ ಎಷ್ಟೊಂದು ಸರ್ತಿ ಪರಿಜ್ಞಾನ ಇರಲ್ಲ. ಸಿಕ್ಕದನ್ನೆಲ್ಲ ತಿಂತಾನೆ. ಹಸುಗಳ ಆ ರೀತಿ ಮಾಡಲ್ಲ. ಸರಿಯಾಗಿರೋದನ್ನ ಮಾತ್ರ ತಿಂದು ಹಾಲನ್ನು ಕೊಡ್ತವೆ. ಹಾಗೆ ಈ ಭಗವದ್ಗೀತೆ ಹೀಗೆ ನಿಮ್ಮ ನನ್ನ ಪರಿವರ್ತನೆಗೆ, ಆ ಪರಿವರ್ತನೆ ಮೂಲಕ ನಿಮ್ಮ ನನ್ನ ದಿವ್ಯತೆಯ ಸ್ಥಿರತೆಯಲ್ಲಿ ನಿಲ್ಲಲಿಕ್ಕೆ ಸಹಾಯ ಮಾಡೋದು ಭಗವದ್ಗೀತೆ. ನಾವು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಶ್ಲೋಕಗಳ ಮೂಲಕ ಈ ಜೀವನವನ್ನ ನೋಡ್ಲೋ ಒಂದು ದೃಷ್ಟಿಕೋನ, ಭಗವಂತನ ದೃಷ್ಟಿಕೋನ ಏನಿದೆ ಅದು ಕಲಿತಾ ಹೋಗ್ತೇವೆ. ಅದನ್ನ ಕಲಿಯೋಣ. ನಿಮ್ಮಲ್ಲಿ ನನ್ನಲ್ಲಿ ಸ್ಥಿರವಾಗಿ ಆ ಬದಲಾವಣೆಯನ್ನು ಮಾಡ್ಕೊಳ್ಳೋಣ. ಅದ್ರ ಮೂಲಕ ಎಲ್ಲ ಸದ್ಗುರುಗಳ ಆಸೆ ಏನು? ನಿಮ್ಮ ಜೀವನ ನನ್ನ ಜೀವನ ಚೆನ್ನಾಗಿರ್ಲಿ ಅಂತ.
ಆ ಕೃಷ್ಣನಿಗೆ ಈ ಜ್ಞಾನ ಬೇಕಾಗಿಲ್ಲ ಸ್ವಾಮಿ, ಪ್ರಭುಜಿಗೆ ಜ್ಞಾನ ಬೇಕಾಗಿಲ್ಲ ಸ್ವಾಮಿ, ಬೇಕಾಗಿರೋದು ನನ್ನ ಜೀವನ ಚೆನ್ನಾಗಾಗ್ಲಿ ಅಂತ ಹಂಚುತ್ತಾ ಇರೋದು. ಹಾಗೆ ಮಾಡ್ಕೊಳ್ಳೋಣ, ಹಂಚುತ್ತಾ ಹೋಗೋಣ. ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರ. ಯಾರ್ದೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಏನು ಪ್ರಶ್ನೆ ಇರೋ ರೀತಿ ಇಲ್ಲಮ್ಮ. ರೆಕಾರ್ಡಿಂಗ್ ನಿಲ್ಲಿಸಿ ಈಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.